ನಾವೆಲ್ಲರೂ ಹಾಗೆ ನಿಂತುಕೊಂಡಿರುವಾಗ ಮತ್ತಾಯನು ಬರೆದ ಸುವಾರ್ತೆಯಿಂದ ಸುವಾರ್ಥ ವೇದ ಭಾಗವನ್ನು ಕೇಳಿಸಿಕೊಂಡು ಈ ದಿನಕ್ಕಾಗಿ ಆರಿಸಿಕೊಂಡಿರುವ ವೇದ ಭಾಗವು ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 37ರಿಂದ 42 ಈ ದಿನಕ್ಕಾಗಿ ಆರಿಸಿಕೊಂಡಿರುವ ವೇದ ಭಾಗವು ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ ವಚನಗಳು 37ರಿಂದ 42 ಸರಿಯ ಪುಡೀರಿ. ನನಗಿಂತ ಹೆಚ್ಚಾಗಿ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಪ್ರೀತಿ ಮಾಡುವವನು ನನಗೆ ಯೋಗ್ಯನಲ್ಲ, ಮತ್ತು ಮಗನನ್ನಾಗಲಿ ಮಗಳನ್ನಾಗಲಿ ನನಗಿಂತ ಹೆಚ್ಚಾಗಿ ಪ್ರೀತಿ ಮಾಡುವವನು ನನಗೆ ಯೋಗ್ಯನಲ್ಲ. ತನ್ನ ಶಿಲುಬೆಯನ್ನು ತೆಗೆದುಕೊಳ್ಳದೆ ನನ್ನನ್ನು ಹಿಂಬಾಲಿಸುವವನು ನನಗೆ ಯೋಗ್ಯನಲ್ಲ. ತನ್ನ ಪ್ರಾಣವನ್ನು ಕಂಡುಕೊಳ್ಳುವವನು ಅದನ್ನು ಕಳಕೊಳ್ಳುವನು. ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಳ್ಳುವವನು ಅದನ್ನು ಕಂಡುಕೊಳ್ಳುವನು. ನಿಮ್ಮನ್ನು ಅಂಗೀಕರಿಸಿಕೊಳ್ಳುವವನು ನನ್ನನ್ನು ಅಂಗೀಕರಿಸಿಕೊಳ್ಳುತ್ತಾನೆ, ಮತ್ತು ನನ್ನನ್ನು ಅಂಗೀಕರಿಸಿಕೊಳ್ಳುವವನು ನನ್ನನ್ನು ಕಳುಹಿಸಿದಾತನನ್ನು ಅಂಗೀಕರಿಸಿಕೊಳ್ಳುತ್ತಾನೆ. ಪ್ರವಾದಿಯ ಹೆಸರಿನಲ್ಲಿ ಪ್ರವಾದಿಯನ್ನು ಅಂಗೀಕರಿಸುವವನು ಪ್ರವಾದಿಯ ಪ್ರತಿಫಲವನ್ನು ಪಡೆಕೊಳ್ಳುವನು. ನೀತಿವಂತನ ಹೆಸರಿನಲ್ಲಿ ನೀತಿವಂತನನ್ನು ಅಂಗೀಕರಿಸುವವನು ನೀತಿವಂತನ ಪ್ರತಿಫಲನ ಪಡೆಕೊಳ್ಳುವನು. ಯಾವನಾದರೂ ಶಿಷ್ಯನ ಹೆಸರಿನಲ್ಲಿ ಈ ಚಿಕ್ಕವರಾದ ಒಬ್ಬನಿಗೆ ಕೇವಲ ಒಂದು ಬಿಂದಿಗೆ, ಒಂದು ತಂಬಿಗೆ ತಣ್ಣೀರನ್ನಾದರೂ ಕುಡಿಯುವುದಕ್ಕೆ ಕೊಟ್ಟರೆ ಅವನು ತನ್ನ ಪ್ರತಿಫಲವನ್ನು ಕಳಕೊಳ್ಳುವದೇ ಇಲ್ಲವೆಂದು ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ ಅಂದನು. ಕ್ರಿಸ್ತನೇ, ನಿನಗೆ ಸ್ತೋತ್ರವಾಗಲಿ. ದಯಮಾಡಿ ಸಭೆಯರು ಕುಳಿತುಕೊಳ್ಳುವಂತೆ ಕೇಳಿಕೊಳ್ಳುತ್ತೇನೆ. ನಾವು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಸಿದ್ಧತಾ ಪೂರ್ವಕವಾಗಿ ಕುಂಬಾರನೇ ಎನ್ನುವಂತಹ ರಾಗವನ್ನು ಹಾಡುತ್ತಾ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವುದಕ್ಕೆ ಸಿದ್ಧವಾಗೋಣ. ಕುಂಬಾರನೇ ಉತ್ಪತ್ತಿ ಕರ್ತನೇ, ಜಿಡಿ ಮಣ್ಣಾದ ನನ್ನನು ದೃಷ್ಟಿಸಿ ನೋಡಯ್ಯ. ಕುಂಬಾರನೇ ಉತ್ಪತ್ತಿ ಕರ್ತನೇ, ಜೇಡಿ ಮಣ್ಣಾದ ನನ್ನ
ದೃಷ್ಟಿಸಿ ನೋಡಯ್ಯ. ಕೆಲಸಕ್ಕೆ ಬಾರದ ಪಾತ್ರೆ ಎಂದು ನಿರಾಕರಿಸಿ ತಳ್ಳಿ ಬಿಡದೆ, ಕೆಲಸಕ್ಕೆ ಬಾರದ ಪಾತ್ರೆ ಎಂದು ನಿರಾಕರಿಸಿ ತಳ್ಳಿ ಬಿಡದೆ, ತುಂಬಿ ತುಳುಕುವ ಪಾತ್ರೆಯಾಗಿ ಪರಿವರ್ತಿಸಯ್ಯ. ತುಂಬಿ ತುಳುಕುವ ಪಾತ್ರೆಯಾಗಿ ಪರಿವರ್ತಿಸಯ್ಯ. ಕುಂಬಾರನೇ ಕುಂಬಾರನೇ ಉತ್ಪತ್ತಿ ಕರ್ತನೇ, ಜೇಡಿ ಮಣ್ಣಾದ ನನ್ನನು ದೃಷ್ಟಿಸಿ ನೋಡಯ್ಯ. ಫಲ ಕೊಡದ ಕೊಂಬೆ ನಾನಾಗಿರಲು ಕತ್ತರಿಸಿ ಬಿಸಾಡದೆ, ಫಲ ಕೊಡದ ಕೊಂಬೆ ನಾನಾಗಿರಲು ಕತ್ತರಿಸಿ ಬಿಸಾಡದೆ, ಒಳ್ಳೆ ಫಲ ಕೊಡುವ ಕೊಂಬೆಯಾಗಿ ಪರಿವರ್ತಿಸಯ್ಯ. ಒಳ್ಳೆ ಫಲ ಕೊಡುವ ಕೊಂಬೆಯಾಗಿ ಪರಿವರ್ತಿಸಯ್ಯ. ಕುಂಬಾರನೇ ಕುಂಬಾರನೇ ಉತ್ಪತ್ತಿ ಕರ್ತನೇ, ಜೇಡಿ ಮಣ್ಣಾದ ನನ್ನನು ದೃಷ್ಟಿಸಿ ನೋಡಯ್ಯ. ಕುಂಬಾರನೇ ಕುಂಬಾರನೇ ಉತ್ಪತ್ತಿ ಕರ್ತನೇ, ಜೇಡಿ ಮಣ್ಣಾದ ನನ್ನನು ದೃಷ್ಟಿಸಿ ನೋಡಯ್ಯ. ದೃಷ್ಟಿಸಿ ನೋಡಯ್ಯ. ಮಾತನಾಡುವುದಕ್ಕೆ ಸಿದ್ಧವಾಗಿದೆ. ನಾವು ಸಹ ಸಿದ್ಧವಾಗಿ ಆತನ ಪವಿತ್ರ ವಾಕ್ಯವನ್ನು ಧ್ಯಾನಿಸುವುದಕ್ಕೆ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ಹೆದರಬೇಡಿರಿ, ನಿಮ್ಮ ತಲೆ ಕೂದಲುಗಳು ಎಣಿಕೆಯಾಗಿದೆ. ತೋಳಗಳ ನಡುವೆ ನಿಮ್ಮನ್ನು ಕುರಿಗಳನ್ನು ಹೊಗಿಸಿದಂತೆ ಅವರ ಮಧ್ಯೆ ನಿಮ್ಮನ್ನು ಕಳಿಸುವೆನು. ಕರ್ತನೆ, ಈ ಭಾನುವಾರದಲ್ಲಿ ನಿನ್ನ ಮಕ್ಕಳಾದಂಥ ನಾವು ನಿನ್ನ ವಾಕ್ಯವನ್ನು ಧ್ಯಾನಿಸುವುದಕ್ಕೆ ಸಿದ್ಧಗೊಂಡಿದ್ದೇವೆ. ನಿನ್ನ ಪವಿತ್ರಾತ್ಮನ ಅಭಿಷೇಕದಿಂದ ನಮ್ಮನ್ನು ತುಂಬಿಸು. ನಿನ್ನ ವಾಕ್ಯ ನಮ್ಮನ್ನು ಧೈರ್ಯಪಡಿಸಲಿ. ನಿನ್ನ ವಾಕ್ಯ ನಿನಗೋಸ್ಕರ ಅಪಾಯಗಳನ್ನು ಮೈ ಮೇಲೆ ತೆಗೆದುಕೊಳ್ಳುವಂಥ ಬಲ ಕೊಡಲಿ. ಕರ್ತನೆ, ನಮ್ಮ ಮುಂದಿನ ವಾಕ್ಯದ ಧ್ಯಾನವನ್ನು ನಮ್ಮೆಲ್ಲರ ನಿನ್ನ ಹಸ್ತಕ್ಕೊಪ್ಪಿಸಿಕೊಡ್ತೇವೆ. ಯೇಸು ಕ್ರಿಸ್ತನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದುತ್ತೇವೆ. ಆಮೆನ್. ಕರ್ತನಲ್ಲಿ ನನ್ನ ಪ್ರೀತಿಯ ಸ್ನೇಹಿತರೆ, ಕ್ರೈಸ್ತರಾದಂಥ ನಮಗೆ ಅಪಾಯಗಳು ಯಾಕೆ ಬರ್ತವೆ, ಅಥವಾ ಅಪಾಯಗಳಿಲ್ಲದೆ ನಮ್ಮ ಜೀವಿತವನ್ನು ಹೇಗೆ ನಡೆಸ್ಕೊಂಡು ಹೋಗುವಂಥದ್ದು? ಅಪಾಯಗಳು ನಮ್ಮ ಜೀವನದ ಎಲ್ಲ ಸ್ಥಳಗಳಲ್ಲಿದೆ. ಇವತ್ತು ನಾವು ಅಪಾಯಗಳ ಮಧ್ಯದಲ್ಲಿ ಬದುಕ್ತಾ ಇದ್ದೇವೆ. ಒಂದು ಕಡೆ ಸಾಂಕ್ರಾಮಿಕ ರೋಗದ ಅಪಾಯ, ಅಪಘಾತದ ಅಪಾಯ, ಅನಾರೋಗ್ಯದ ಅಪಾಯ, ಒಂದು ಆರ್ಥಿಕವಾದಂತಹ ಬಲಹೀನತೆಯ ಅಪಾಯ. ಈ ಅಪಾಯಗಳ ಮಧ್ಯದಲ್ಲಿ ನಾವು ಬದುಕ್ತಾ ಇದ್ದೇವೆ.
ಯೇಸು ಸ್ವಾಮಿ ಹೇಳ್ತಾರೆ, ನೋಡಿರಿ, ತೋಳಗಳ ನಡುವೆ ಕುರಿಗಳನ್ನು ಹೊಗಿಸಿದಂತೆ ನಾನು ನಿಮ್ಮನ್ನು ಕಳುಹಿಸಿಕೊಡ್ತೇನೆ. ಈ ಲೋಕ ಇರುವಂಥದ್ದು ಅದು ಅಪಾಯಗಳ ಮಧ್ಯದಲ್ಲಿ ನಿಮ್ಮನ್ನು ಕಳುಹಿಸಿಕೊಡ್ತಾ ಇದ್ದೇನೆ. ನೀವು ಯಾವ ರೀತಿಯಲ್ಲಿ ಅದನ್ನು ಜಯಿಸ್ತೀರಿ? ಇನ್ನೊಂದು ಕಡೆ ಹೇಳ್ತಾನೆ, ನಿಮ್ಮ ತಲೆ ಕೂದಲುಗಳು ಸಹ ಎಣಿಕೆಯಾಗಿವೆ, ಭಯಪಡಬೇಡ್ರಿ. ಒಂದು ಕಡೆ ನಮಗೆ ಪಂಥಾಹ್ವಾನವನ್ನು, ಸವಾಲನ್ನು ದೇವರು ಕೊಡ್ತಾನೆ, ನಿಮ್ಮನ್ನು ತೋಳಗಳ ನಡುವೆ ನಾನು ನಿಮ್ಮನ್ನು ಬಿಡ್ತೇನೆ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಹೇಳ್ತಾನೆ, ನಿಮ್ಮ ತಲೆಯ ಕೂದಲುಗಳು ಎಣಿಕೆಯಾಗಿವೆ, ಡೋಂಟ್ ವರಿ, ನೀವು ಹೆದರಬೇಡ್ರಿ ಅಂತ ಹೇಳ್ತಾರೆ. ಹಾಗಾದರೆ ನನ್ನ ಆತ್ಮೀಯ ಸ್ನೇಹಿತರೆ, ಭಾನುವಾರದಲ್ಲಿ ನಾವು ಸೇರಿ ಬಂದಿರುವಂಥ ನಮಗೆ ದೇವರ ವಾಕ್ಯ ಹೇಳ್ತದೆ, ಅಪಾಯಗಳನ್ನು ನೀನು ದೇವರಿಗೋಸ್ಕರ ತೆಗೆದುಕೊಳ್ಳಬೇಕು. ಟೇಕಿಂಗ್ ರಿಸ್ಕ್ ಫಾರ್ ದ ರೇನ್ ಆಫ್ ಗಾಡ್. ದೇವರ ಸಾರ್ವಭೌಮತರ ನೀನು ಅಪಾಯಗಳನ್ನು ಎದುರಿಸಬೇಕು. ಇವತ್ತು ಚರ್ಚಿಗೆ ಯಾಕೆ ಬರಲ್ಲ? ಅಪಾಯ ಇದೆ ನಮಗೆ. ಆದರೂ ನಾವು ಧೈರ್ಯ ಮಾಡಿ ಸಭೆಗೆ ಬರ್ತಾ ಇದ್ದೇವೆ. ಅದು ನಾನು ದೇವರಿಗೆ ತೋರಿಸುವಂತಹ ನನ್ನ ನಿಷ್ಠೆ ಮತ್ತು ನನ್ನ ಪ್ರಾಮಾಣಿಕತೆ, ದೇವರಿಗೋಸ್ಕರ ನಾನು ತೋರಿಸುವಂತಹ ನನ್ನ ವಿಶೇಷವಾದಂತಹ ಸ್ವಾಮಿ ನಿಷ್ಠೆ. ದೇವರು ನನ್ನ ಸಂಗಡ ಇದ್ದಾನೆ, ನಡೆಸ್ತಾನೆ ಎನ್ನುವಂಥ ದೃಢ ವಿಶ್ವಾಸ, ನಂಬಿಕೆ ನಮ್ಮ ಮೇಲಿದೆ. ಹಾಗಾಗಿ ನಾವು ದೇವಾಲಯಕ್ಕೆ ರಿಸ್ಕ್ ತಗೊಂಡು ಬರ್ತಾ ಇದ್ದೇವೆ. ಅದರಲ್ಲೂ 60 ವರ್ಷ ಮೇಲ್ಪಟ್ಟಂಥವ್ರಿಗೆ ಇನ್ನೂ ಡಬಲ್ ರಿಸ್ಕ್ ಇದೆ. ಆದರೂ ಆ ರಿಸ್ಕ್ಗಳ ಮಧ್ಯದಲ್ಲಿ ನಾವು ದೇವರ ಆರಾಧನೆಗೆ ಬರ್ತಾ ಇದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರ. ನನ್ನ ಪ್ರಿಯ ಸ್ನೇಹಿತರು, ದೇವರ ವಾಕ್ಯ ಇವತ್ತು ಬಹಳವಾದಂತಹ ಸವಾಲುಗಳನ್ನು ನಮ್ಮ ಮುಂದೆ ಇಡ್ತದೆ. ಕ್ರೈಸ್ತನಾದಂತಹ ನೀನು ಸವಾಲುಗಳನ್ನು ತೆಗೆದುಕೊಳ್ಳಬೇಕು, ಆಗ ಮಾತ್ರ ನೀನು ನನ್ನ ಶಿಷ್ಯನಾಗುವುದಕ್ಕೆ ಸಾಧ್ಯ ಅಂತ ಹೇಳ್ತಾನೆ. ಯೇಸು ಸ್ವಾಮಿ ಅದು ಹೇಳಿದ್ದು, ಯಾವನಾದರೂ ತನ್ನ ಶಿಲುಬೆಯನ್ನು, ವಾಕ್ಯವನ್ನು ಗಮನಿಸಿ, ಯೇಸು ಸ್ವಾಮಿ ಶಿಲುಬೆಯನ್ನು ತಗೊಂಡು ಬನ್ನಿ ಅಂತ ಹೇಳ್ತಿಲ್ಲ. ಯಾವನಾದರೂ ತನ್ನ ಶಿಲುಬೆಯನ್ನು ತೆಗೆದುಕೊಂಡು ನನ್ನ ಹಿಂದೆ ಬಾ. ಯೇಸು ಸ್ವಾಮಿ ಶಿಲುಬೆಯನ್ನು ತೆಗೆದುಕೊಳ್ಳುವಂತಹ ಆ ಶಕ್ತಿ ನಮಗಿಲ್ಲ. ಬದಲು ನಮ್ಮ ಶಿಲುಬೆಗಳನ್ನು ನಾವು ಹೊತ್ತುಕೊಂಡು ನಾವು ಯೇಸುವಿನಿಂದ ಹೋಗಬೇಕು. ಹಾಗಾದರೆ ಕ್ರೈಸ್ತ ಜೀವನ ಯಾವಾಗಲೂ ಸವಾಲುಗಳಿಂದ, ಅಪಾಯಗಳಿಂದ ಕೂಡಿರುವಂಥ ಒಂದು ಜೀವನ. ಅದಕ್ಕೆ ಪ್ರಾರಂಭದಲ್ಲಿ ನಾವು ಸಂಗೀತವನ್ನು ಹಾಡಿದ್ದು, 197ನೇ ಸಂಗೀತ, ಯುದ್ಧ ಸನ್ನದ್ಧರಾಗಿರಿ ಅಂತ ಹೇಳಿದ್ರೆ ನಾವು ಜಗಳ ಮಾಡಬೇಕು, ನಾವು ಹೋಗಿ ಎಲ್ಲರಿಗೆ ತೊಂದರೆ ಮಾಡಬೇಕು, ನಾವು ಅಪಾಯಗಳನ್ನು ಎದುರಿಸಬೇಕೆಂಬುದಾಗಿ ಅಲ್ಲ. ದೇವರ ವಾಕ್ಯ ಹೇಳುವಂಥದ್ದು ದೇವರ ಸಾರ್ವಭೌಮತೆ, ರೇನ್ ಆಫ್ ಗಾಡ್, ಟೇಕಿಂಗ್ ರಿಸ್ಕ್ ಫಾರ್ ದ ರೇನ್ ಆಫ್ ಗಾಡ್. ನಾವು ದೇವರಿಗೋಸ್ಕರ, ಆ ದೇವರ ಸಾರ್ವಭೌಮತೆ ಆಳ್ವಿಕೆಗೋಸ್ಕರ ನೀನು ಅಪಾಯವನ್ನು ಎದುರಿಸು, ಅಥವಾ ಧೈರ್ಯದಿಂದ ನೀನು ಮುಂದೆ ಹೋಗು. ನನ್ನ ಪ್ರಿಯ ಸ್ನೇಹಿತರೆ, ಹಾಗಾದರೆ ನಾನು ದೇವರಿಗೋಸ್ಕರ ಏನು ಮಾಡಿದ್ದೇನೆ? ದೇವರು ನನಗೆ ಎಲ್ಲವನ್ನ ಮಾಡಿಕೊಟ್ಟಿದ್ದಾನೆ. ದೇವರು ನನಗೆ ಒಳ್ಳೆಯ ಉದ್ಯೋಗ ಕೊಟ್ಟಿದ್ದಾನೆ, ಒಳ್ಳೆಯ ಮನೆ ಕೊಟ್ಟಿದ್ದಾನೆ, ಒಳ್ಳೆಯ ಆರೋಗ್ಯ ಕೊಟ್ಟಿದ್ದಾನೆ. ನಾನು ದೇವರಿಗೋಸ್ಕರ ಏನು ಮಾಡ್ತಾ ಇದ್ದೇನೆ? ಅಥವಾ ನಾನು ಇರುವಂಥ ಸ್ಥಳದಲ್ಲಿ ದೇವರು ನನಗೆ ಕೊಟ್ಟಂಥ ಅವಕಾಶಗಳ ಮೂಲಕ ನಾನು ದೇವರಿಗೋಸ್ಕರ ಏನು ಪ್ರಯತ್ನ ಮಾಡ್ತಾ ಇದ್ದೇನೆ? ದೇವ ಜನರಿಗೋಸ್ಕರ ನಾನು ಏನು ಮಾಡ್ತಾ ಇದ್ದೇನೆ? ಹಾಗಾದರೆ ದೇವರ ವಾಕ್ಯಕ್ಕೆ ಪುನಃ ನೇರವಾಗಿ ಹೋಗುವುದಾದ ಎಸ್ತೇರಳ ಪುಸ್ತಕ ನಮಗೆ ಬಹಳ ವಿಶೇಷ. ಯಾಕೆ ವಿಶೇಷ? ಬಹಳ ವಿಶೇಷ. ನಮಗೆ ಎಸ್ತೇರಳ ಪುಸ್ತಕ ನಮಗೆ ಬಹಳ ವಿಶೇಷ. ಯಾಕೆ ವಿಶೇಷ? ನಮಗೆ ಬಹಳ ವಿಶೇಷ, ನಮ್ಮೆಲ್ಲರಿಗೆ ಬಹಳ ವಿಶೇಷ. ಯಾಕೆ? ನಮ್ಮ ದೇಶದ ಹೆಸರಿದೆ ಕಣ್ರಿ ಅಲ್ಲಿ, ಅಲ್ವಾ? ಬೈಬಲಲ್ಲಿ ಇನ್ನೊಬ್ಬರ ಹೆಸರು ಇದೆ. ಯಾರ ಹೆಸರು? ಮಹಾತ್ಮ ಗಾಂಧಿಯವರ ಹೆಸರು ಇದೆ. ಎಲ್ಲಿದೆ? ಬೈಬಲಲ್ಲಿದೆ. ಓದಿ, 66 ಪುಸ್ತಕದಲ್ಲಿದೆ ಮಹಾತ್ಮ ಗಾಂಧಿಯವರ ಹೆಸರು. ಎಲ್ಲಿದೆ? ಫಸ್ಟ್ ಪೇಜಲ್ಲಿದೆ. ಕರೆಕ್ಟ್. ನಮಗೆ ಮಹಾತ್ಮ ಗಾಂಧಿ ಅಂತ ಎಲ್ಲಿದೆ ಬೈಬಲಲ್ಲಿ ಅಂತ ಹುಡುಕ್ತಾ ಹೋಗ್ತೇವೆ. ಅದು ಮಹಾತ್ಮ ಗಾಂಧಿ ರಸ್ತೆ ಅಂತ ಇದೆಯಲ್ಲ, ಹಾಗಾಗಿ ಮೊದಲನೇ ಪೇಜ್ನಲ್ಲಿ ನಮ್ಮ ರಾಷ್ಟ್ರಪಿತವರ ಹೆಸರು ಇದೆ. ಸರಿ, ಎಸ್ತೇರಳ ಪುಸ್ತಕ ನಮಗೆ ಯಾಕೆ ಅಷ್ಟು ವಿಶೇಷ ಅಂತ ಹೇಳಿದ್ರೆ, ನಮ್ಮ ದೇಶದ ಬಗ್ಗೆ ಬರೆಯಲ್ಪಟ್ಟಿದೆ.
ಎಸ್ತೇರಳ ಪುಸ್ತಕ ಒಂದು ವಿಶೇಷವಾದಂಥ ಗ್ರಂಥ. ಯಾಕೆ ಅಂದರೆ ಎಸ್ತೇರಳ ಮೂಲಕ ದೇವರು ದೊಡ್ಡ ಕಾರ್ಯವನ್ನು ಮಾಡ್ತಾನೆ. ಎಷ್ಟು ಸಂಸ್ಥಾನಗಳು? ನೂರ ಎಷ್ಟು ಸಂಸ್ಥಾನಗಳು? 127 ಸಂಸ್ಥಾನಗಳನ್ನು ನೋಡಿ. ಕೇವಲ ಒಂದು ಸಂಸ್ಥಾನ ಅಲ್ಲ, ನೀವು ಗಮನಿಸಬಹುದು. ಅಹೇಶ್ವರೋಷ್ ಇರುವಂಥ ಒಂದು ಸಂಸ್ಥಾನ ಮಾತ್ರ ಅಲ್ಲ, ಬದಲು 127 ಸಂಸ್ಥಾನಗಳಲ್ಲಿ ಭಾರತವೂ ಒಳಗೊಂಡಿತ್ತು. ಅಷ್ಟರ ಮಟ್ಟಿಗೆ ಆತನು ತನ್ನ ಅಧಿಕಾರವನ್ನು ವಿಸ್ತರಿಸಿದ್ದ. ಈ ಎಲ್ಲ ವಿಸ್ತರಿಸುವಂಥ ಸಂದರ್ಭದಲ್ಲಿ ದೇವರು ಆ ಎಸ್ತೇರಳ ಮೂಲಕ ಒಂದು ದೊಡ್ಡ ಮಹತ್ ಕಾರ್ಯವನ್ನು ಮಾಡ್ತಾಳೆ. ಹಾಗಾದರೆ ಎಸ್ತೇರಳು ಯಾಕೆ ಬಹಳ ಪ್ರಾಮುಖ್ಯ? ನೋಡ್ರಿ, ನಿಮ್ಮ ಎಲ್ಲರಿಗೆ ಎಸ್ತೇರಳ ಕುರಿತಾಗಿ ಗೊತ್ತಿದೆ. ಎಸ್ತೇರಳಿಗೆ ತಂದೆ ಇಲ್ಲ ಅಲ್ವಾ? ಆಕೆಯನ್ನು ಕಾಪಾಡಿದಂಥವನು ಆಕೆಯ ಚಿಕ್ಕಪ್ಪ ಮೊರ್ದೆಗೈ. ಅದರ ಮೂಲಕ ಆಕೆ ವಷ್ಟಿ ರಾಣಿ ಅಹೇಶ್ವರೋಷನ ಆಸ್ಥಾನದಿಂದ ತಳ್ಳಲ್ಪಡ್ತಾಳೆ. ನಂತರ ಆ ಸ್ಥಾನಕ್ಕೆ ಯಾರು ಎಂಬುದಾಗಿ ಮಾಡುವಾಗ ಸ್ಪರ್ಧೆ ಏರ್ಪಾಡಾಗ್ತದೆ. ಆ ಸ್ಪರ್ಧೆಯಲ್ಲಿ ಎಸ್ತೇರಳು ವಿಜಯಿ ಆಗ್ತಾಳೆ. ನೋಡಿ, ಇದೆಲ್ಲ ಆದ ಮೇಲೆ ಒಂದು ಅಪಾಯ ಬರ್ತದೆ. ಏನು ಅಪಾಯ ಎಂಬುದಾಗಿ ಹೇಳುವಾಗ, ಅಲ್ಲಿದ್ದಂಥ ಒಬ್ಬ ಹಾಮಾನ ಬಹಳ ದುಷ್ಟ ವ್ಯಕ್ತಿ. ಆತನು ಇಡೀ ಯಹೂದ್ಯರನ್ನು ನಾಶ ಮಾಡಬೇಕು ಎನ್ನುವಂಥ ಆಲೋಚನೆಯಲ್ಲಿ ಅನೇಕ ತಂತ್ರಗಳನ್ನು ಎಳೀತಾ ಹೋಗ್ತಾನೆ. ಇವತ್ತು ನಾವು ಸಹ ಅನೇಕ ಸಂದರ್ಭಗಳಲ್ಲಿ ಹಾಳು ಮಾಡಬೇಕು ಎಂಬುದಾಗಿ ಅನೇಕರು ನಮ್ಮನ್ನು ತಂತ್ರಗಳನ್ನು ಎಳೀತಾ ಹೋಗ್ತಾರೆ. ಅನೇಕ ಅಪಾಯಗಳನ್ನು ಒಡ್ತಾ ಹೋಗ್ತಾರೆ. ಅನೇಕ ರೀತಿಯಾದಂತಹ ವ್ಯೂಹಗಳನ್ನು ರಚಿಸ್ತಾ ಹೋಗ್ತಾರೆ. ಅಂದರೆ ದೇವರು ಅಲ್ಲಿ ತನ್ನ ಕಾರ್ಯವನ್ನು ಮಾಡುವಂಥವನಾಗಿದ್ದಾನೆ. ನನ್ನ ಪ್ರಿಯ ಸ್ನೇಹಿತರೆ, ಎಸ್ತೇರಳನ್ನು ನೀವು ಗಮನಿಸುವುದಾದರೆ, ಎಸ್ತೇರಳ ಪುಸ್ತಕ ನಿಮಗೆ ಓದಿದರೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅರಸನ ಅಪ್ಪಣೆ ಇಲ್ಲದೆ ಯಾರು ಅರಸನ ಬಳಿಗೆ ಹೋಗುವುದಕ್ಕೆ ಸಾಧ್ಯ ಇಲ್ಲ. ಅರಸ ಆಹ್ವಾನ ಮಾಡಬೇಕು. ಇಂತಹ ಸನ್ನಿವೇಶದಲ್ಲಿ ಹಾಮಾನನು ಇಡೀ ಯಹೂದ್ಯರನ್ನು ಮುಗಿಸುವುದಕ್ಕೆ ಆತನು ರಾಜ ಮುದ್ರೆಯನ್ನು ಹೊತ್ತಿ ಇಡೀ 127 ಸಂಸ್ಥಾನಗಳಿಗೆ ಕೊಡ್ತಾನೆ. ಮೊರ್ದೆಗೈ ಉಪವಾಸ ಮಾಡ್ತಾನೆ. ಮೊರ್ದೆಗೈ ಎಸ್ತೇರಳನ್ನು ಎಚ್ಚರಿಸ್ತಾನೆ. ನೀವು ಗಮನಿಸಿ, 4ನೇ ಅಧ್ಯಾಯ 14ನೇ ವಚನ ಹೇಳ್ತದೆ, ಈಗ ನೀನು ಸುಮ್ಮನಿದ್ದು ಬಿಟ್ಟರೆ ಬೇರೆ ಕಡೆಯಿಂದ ಯಹೂದ್ಯರಿಗೆ ಸಹಾಯ ವಿಮೋಚನೆ ಉಂಟಾಗ್ತದೆ. ನಿನಗೆ ದೇವರು ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾನೆ. ಆ ಒಳ್ಳೆಯ ಅವಕಾಶದಲ್ಲಿ ನೀನು ಅದನ್ನು ಉಪಯೋಗಿಸು. ನಮಗೆ ಅನೇಕ ಸಂದರ್ಭದಲ್ಲಿ ದೇವರು ಒಂದು ಒಳ್ಳೆಯ ಅವಕಾಶ ಕೊಡ್ತಾನೆ. ಆ ಒಳ್ಳೆಯ ಅವಕಾಶಗಳು ಬರುವಾಗ ನಾವು ಭಯ ಪಡ್ತೇವೆ. ಸಭೆಯ ಜೀವನದಲ್ಲಿರಬಹುದು ಅಥವಾ ಸಭೆಯ ಹೊರಗಿನ ಜೀವನದಲ್ಲಿದ್ದಾಗ ನಾವು ಯಾವುದೋ ಒಂದು ಅಧಿಕಾರದಲ್ಲಿರ್ತೇವೆ. ಆ ಅಧಿಕಾರ ಇರುವಾಗ ನಮಗೆ ಮತ್ತೊಬ್ಬರಿಗೆ ಸಹಾಯ ಮಾಡಬೇಕು, ಮತ್ತೊಬ್ಬರಿಗೆ ಏನೋ ಒಂದು ಕೆಲಸ ಮಾಡಬೇಕು ಎನ್ನುವಂತಹ ಅವಕಾಶ ಸಿಗ್ತದೆ. ಆಗ ನಾವು ಕೈ ಚೆಲ್ಲಿ ಕುಳಿತು ಬಿಡ್ತೇವೆ. ನೋಡಿ, ಗಮನಿಸಿ, ಎಸ್ತೇರಳಿಗೆ ಆಕೆಗೆ ಕಿರೀಟ ಕೊಟ್ಟಿರ್ತಾರೆ. 127 ಸಂಸ್ಥಾನಗಳ ಮಹಾರಾಣಿ. ಆಕೆಗೆ ಮೊರ್ದೆಗೈ ಹೇಳ್ತಾನೆ, ನೀನು ಸುಮ್ಮನಾಗಿ ಬಿಟ್ಟರೆ ಯಹೂದ್ಯರಿಗೆ ಮತ್ತೊಂದು ಕಡೆ ವಿಮೋಚನೆ ಬರ್ತದೆ. ಅಂದರೆ ದೇವರು ಮತ್ತೊಬ್ಬರನ್ನು ಎಬ್ಬಿಸ್ತಾನೆ. ನಾವು ಅನೇಕ ಸಂದರ್ಭದಲ್ಲಿ ಇನ್ಕೊಳ್ಳೋದು, ನೀವಿಲ್ಲ ಅಂದರೆ ಚರ್ಚಲ್ಲಿ ಇರೋದೇ ಇಲ್ಲ, ನೀವು ಬಂದಿಲ್ಲ ಅಂದರೆ ಚರ್ಚ್ ಮುಂದೆ ಹೋಗಲ್ಲ, ಈ ಸಭಾಪಾಲಕರಿದ್ದರೆ ಚರ್ಚ್ ಮುಂದೆ ಹೋಗಲ್ಲ, ಇವರು ನಾಯಕರಿದ್ದರೆ ಮುಂದೆ ಹೋಗಲ್ಲ. ದೇವರು ನಾಯಕರನ್ನು ಎಬ್ಬಿಸ್ತಾನೆ, ಇಲ್ಲದಿದ್ದ ಬೇರೆ ಕಡೆ ಎಬ್ಬಿಸ್ತಾನೆ. ಹಣಬೆ ನೋಡ್ತಿರಲ್ವಾ, ಮಳೆ ಬಿದ್ದ ತಕ್ಷಣ ಇಲ್ಲೆಲ್ಲೋ ಬೆಳೆದ್ರೆ ಇನ್ನೊಂದು ಕಡೆ ಬೆಳೀತಾ ಹೋಗ್ತದೆ. ಅಂದರೆ ದೇವರು ಯಾವಾಗಲೂ ಒಬ್ಬ ವ್ಯಕ್ತಿಯ ಮೇಲೆ, ಒಂದು ವಿಷಯದ ಮೇಲೆ ಆತುಕೊಂಡಿಲ್ಲ. ನಾವು ಯಾವಾಗಲೂ ಒಬ್ಬ ವ್ಯಕ್ತಿಗಳ ಮೇಲೆ ಆತುಕೊಳ್ತೇವೆ. ಒಬ್ಬರನ್ನು ನಾವು ಆತುಕೊಂಡು ಅವರ ನಾಯಕತ್ವವನ್ನೇ ನಾವು ಬಯಸ್ತಾ ಹೋಗ್ತೇವೆ. ಆದರೆ ದೇವರು ಹೇಳ್ತಾನೆ, ಮೊರ್ದೆಗೈ ಹೇಳ್ತಾನೆ, ನೀನು ಮಾಡದಿದ್ದರೆ ಯಹೂದ್ಯರಿಗೆ ಬೇರೆ ಕಡೆಯಿಂದ ಒಂದು ಬಿಡುಗಡೆ ಸಿಗ್ತದೆ, ವಿಮೋಚನೆ ಸಿಗ್ತದೆ. ಎಂತಹ ನಂಬಿಕೆ ಮೊರ್ದೆಗೈಯಲ್ಲಿತ್ತು. ಆಗ ಆಕೆ ಹೇಳ್ತಾಳೆ, ನನ್ನನ್ನು ಆತ ಕರೆದಿಲ್ಲ. ಯಾಕಂತ ಹೇಳಿದ್ರೆ ನಾನು ಕರೆದೇ ಹೋದರೆ ನಾನು ಆತನ ಬಳಿಗೆ ಹೋಗುವುದಕ್ಕೆ ಸಾಧ್ಯ ಇಲ್ಲ, 3 ತಿಂಗಳಾಗಿದೆ ಎನ್ನುವಂಥ ಮಾತುಗಳನ್ನು ಹೇಳ್ತಾಳೆ. ಆದರೆ ಗಮನಿಸಿ, ಆಕೆ ಧೈರ್ಯ ಮಾಡಿ ತನ್ನ ಕಿರೀಟವನ್ನು ಪಕ್ಕಕ್ಕಿಟ್ಟು ಆ ಅಹೇಶ್ವರೋಷನ ಆಸ್ಥಾನಕ್ಕೆ ಹೋಗ್ತಾಳೆ. ನನ್ನ ಪ್ರಿಯ ಸ್ನೇಹಿತರೆ, ಹಾಗಾದರೆ ಅಪಾಯಗಳು ಬರ್ತದೆ ಎಂಬುದಾಗಿ ನಮಗೆ ಗೊತ್ತಿರುವಾಗಲೂ ನಾವು ಒಂದು ಹೆಜ್ಜೆ
ಧೈರ್ಯ ಮಾಡಬೇಕಾಗ್ತದೆ. ಒಂದು ಹೆಜ್ಜೆ ಮುಂದೆ ಹೋಗಿ ದೇವರಿಗೋಸ್ಕರ ಅಪಾಯಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಆ ಗಂಡಾಂತರಗಳನ್ನು ಎದುರಿಸುವಂಥ ಧೈರ್ಯವನ್ನು ಆಕೆ ಮಾಡ್ತಾಳೆ. ಯಾಕಂದರೆ ಆಕೆ ಹೋದರೆ ಆಕೆ ಸ್ಥಾನ ಹೋಗ್ತಾ ಇತ್ತು, ಆಕೆಯನ್ನು ಉಚ್ಚಾಟನೆ ಮಾಡ್ತಾ ಇದ್ರು. ಈ ಎಲ್ಲ ಭಯದ ಮಧ್ಯದಲ್ಲಿ ಆಕೆ ಅರಸನ ಬಳಿಗೆ ಹೋಗ್ತಾಳೆ. ಅರಸನ ಬಳಿಗೆ ಹೋಗಿ ಅದೆಲ್ಲ ಆದ ಮೇಲೆ ಹಾಮಾನನಿಗೆ ಶಿಕ್ಷೆ ಆಗ್ತದೆ, ಆತನನ್ನು ಗಲ್ಲಿಗೆ ಇರಿಸ್ತಾರೆ. ಅದೆಲ್ಲ ಆದ ಮೇಲೆ 2ನೇ ಸಾರಿ ಹೋಗ್ತಾಳೆ. ನೀವು ಗಮನಿಸಿ, ಆಕೆ ಒಂದು ಸಾರಿ ಮಾತ್ರ ಹೋಗಲಿಲ್ಲ, 2ನೇ ಸಾರಿ ಹೋಗ್ತಾಳೆ. ಯಾಕೆ ಹೋಗ್ತಾಳೆ ಅಂತ ಹೇಳಿದ್ರೆ, ಕೇವಲ ಮೊರ್ದೆಕೈಗೆ ಮಾತ್ರ ಅಲ್ಲ, ಇಡೀ ಯೆಹೂದ್ಯರಿಗೆ ಅಪಾಯ ಇದೆ, ಅವರನ್ನು ನಾನು ತಪ್ಪಿಸಬೇಕು. ನೋಡಿ, ಕೇವಲ ಅನೇಕ ಸಂದರ್ಭದಲ್ಲಿ ನಾವು ಅಪಾಯಗಳು ಬರುವಾಗ, ತೊಂದರೆಗಳು ಬರುವಾಗ ನನಗೆ ಅದರಿಂದ ಏನಾಗ್ತದೆ ಎಂಬುದಾಗಿ ಯೋಚನೆ ಮಾಡಿ, ನನಗೆ ಅಪಾಯ ಬರದೇ ಇದ್ದರೆ ಸಾಕು, ಮತ್ತೊಬ್ಬರು ಏನಾಗಬೇಕಲ್ಲ ಆಗಲಿ. ಇವತ್ತು ನಾವು ಯಾವುದೇ ವಿಷಯಗಳಿಗೆ ಬರುವಾಗ, ಅಪಘಾತಗಳು ಆಗುವಾಗ ಸಹ ನಾವು ಮುಂದೆ ಹೋಗೋದಿಲ್ಲ, ಭಯ ಆಗ್ತದೆ. ಯಾಕೆ? ಅದರಿಂದ ಕಾನೂನು, ಪೊಲೀಸು, ಭಯ ಆಗ್ತದೆ, ಹಿಂದೆ ಸರಿತೇವೆ. ಎಸ್ತೇರಳನ್ನು ನೀವು ಗಮನಿಸಿ, 2ನೇ ಸಾರಿ ಹೋಗ್ತಾಳೆ. 1ನೇ ಸಾರಿ ಅಲ್ಲ, 2ನೇ ಸಾರಿ ಹೋಗ್ತಾಳೆ. ಹೋಗಿ ಯಾಕೆ ಹೇಳುವಂಥದ್ದೇನೆಂದರೆ, ಈ ರಾಜ ಮುದ್ರೆ ಏನಿದೆ ಅಲ್ಲ, ಅದು 127 ಸಂಸ್ಥಾನಗಳಿಗೆ ಹೋಗಿದೆ, ಅದೆಲ್ಲವನ್ನು ರಿಮೂವ್ ಮಾಡಬೇಕು ನೀನು. ನನ್ನ ಪ್ರಿಯ ಸ್ನೇಹಿತರೆ, ಒಂದು ರಾಜ ಆಜ್ಞೆ ಹೊರಟ ಮೇಲೆ ಅದನ್ನು ರಿನ್ಯೂ ಮಾಡೋದು ಬಹಳ ಕಷ್ಟ. ಅದನ್ನು ಪುನಃ ಬದಲಾಯಿಸುವಂಥದ್ದು ಬಹಳ ದೊಡ್ಡ ಸಾಹಸ. ಆ ದೊಡ್ಡ ಸಾಹಸಕ್ಕೆ ಆಕೆ ಕೈ ಹಾಕ್ತಾಳೆ. 8ನೇ ಅಧ್ಯಾಯದ 6ನೇ ವಚನ ನೋಡುವಾಗ, ನನ್ನ ಜನರಿಗೆ ಕೇಡು ಸಂಭವಿಸುವುದನ್ನು ನೋಡಿ ನಾನು ಸಹಿಸಿಕೊಳ್ಳುವುದು ಹೇಗೆ? ನನ್ನ ಜನರಿಗೆ ಕೇಡು ಸಂಭವಿಸ್ತಾ ಇದೆ, ಆ ಕೇಡು ಸಂಭವಿಸುವಾಗ ನಾನು ಅದನ್ನು ಸಹಿಸಿಕೊಳ್ಳುವಂಥದ್ದು ಹೇಗೆ? ನನ್ನ ಕುಲನಾಶನವನ್ನು ನಾನು ನೋಡುತ್ತಾ ಸುಮ್ಮನಿರುವುದು ಹೇಗೆ ಅಂತ ಹೇಳಿ ಆಕೆ ದೊಡ್ಡ ಪ್ರಯತ್ನಕ್ಕೆ ಕಾಲಿಡ್ತಾಳೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಬಹುಶಃ ಆ ದಿವಸ ಎಸ್ತೇರಳು ದೊಡ್ಡ ಪ್ರಯತ್ನ ಮಾಡಿ ತನ್ನ ಸ್ಥಾನವನ್ನು ಪಕ್ಕಕ್ಕಿಟ್ಟು ಮುಂದೆ ಹೋಗದಿದ್ದರೆ ಯೆಹೂದ್ಯರಿಗೆ ತೊಂದರೆ ಬರ್ತಾ ಇತ್ತು, ಅಥವಾ ಯೆಹೂದ್ಯರನ್ನು ಬೇರೆ ಯಾರು ಕಾಪಾಡಿಸ್ತಾ ಇದ್ರು. ಎಸ್ತೇರಳ ಪುಸ್ತಕ ಬೈಬಲ್ನಲ್ಲಿ ಬರ್ತಾನೆ ಇರಲಿಲ್ಲ. ಆಕೆ ಹೇಳ್ತಾಳೆ, ನಾನು ನನ್ನ ಜನರಿಗೆ ಕೇಡು ಸಂಭವಿಸುವುದನ್ನು ನೋಡಿ ನಾನು ಸುಮ್ಮನಿರುವುದಕ್ಕೆ ಸಾಧ್ಯ ಇಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಹಾಗಾದರೆ ಕಿರೀಟವನ್ನು ಇಟ್ಟು ನಾವು ಅಪಾಯಗಳಿಗೋಸ್ಕರ ನಾಯಕತ್ವ ಎಂಬುದಾಗಿ ಹೇಳುವಾಗ ಏನಂತ ಹೇಳಿದ್ರೆ, ನಾಯಕ ಆದವನು ಅಥವಾ ನಾಯಕಿ ಆದವಳು ಅಪಾಯವನ್ನು ಮೊದಲು ತಗೊಳ್ಬೇಕು. ಗಂಡಾಂತರವನ್ನು ತಾನು ಮೊದಲು ಅನುಭವಿಸಬೇಕು. ನೀವು ಗಮನಿಸಿ, ಆಗಿನ ಯುದ್ಧ ಹೇಗಿತ್ತು? ಸೈನಿಕರು ಮೊದಲು ಹೋಗ್ತಾ ಇದ್ರು, ನಂತರ ಅಶ್ವದಳದವರು ಹೋಗ್ತಾ ಇದ್ರು, ನಂತರ ಆನೆ ದಳದವರು. ಅದೆಲ್ಲ ಆದ ಮೇಲೆ ರಾಜನ ಮರಣ ಆಗ್ತಾ ಇತ್ತು. ಅಂದರೆ ಒಬ್ಬ ವ್ಯಕ್ತಿ, ಆ ವ್ಯಕ್ತಿಯನ್ನು ಉಳಿಸುವುದಕ್ಕೆ ಇಡೀ ಜನ ಸಮುದಾಯ ಸಾಯ್ತಾ ಇತ್ತು. ಆದರೆ ಇಲ್ಲಿ ಎಸ್ತೇರಳು ತನ್ನ ರಾಣಿ ಪಟ್ಟವನ್ನು ಬಿಟ್ಟು ತನ್ನ ಪ್ರಾಣವನ್ನು ಕೊಡುವುದಕ್ಕೋಸ್ಕರ ಆಕೆ ಮುಂದೆ ಹೋಗುವಂಥದ್ದನ್ನು ನೋಡ್ತೇವೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಹಾಗಾದರೆ ನಾವು ಈ ವಾಕ್ಯ ಭಾಗದಿಂದ ಕಲಿಯುವಂಥದ್ದೇನು? ಎಸ್ತೇರಳ ಈ ಗ್ರಂಥದಿಂದ ನಮ್ಮ ಜೀವನಕ್ಕೆ ಏನು ಸಿಗ್ತದೆ, ಅಥವಾ ನಮ್ಮ ಜೀವನಕ್ಕೆ ದೊರಕುವಂಥ ಅಂಶಗಳೇನು ಎಂಬುದಾಗಿ ಹೇಳುವಾಗ, ನಾವು ಅಪಾಯಗಳು ಬಂದಾಗ ನಾವು ಕೈ ಚೆಲ್ಲಿ ಕೂರ್ತೇವೆ. ಅವಕಾಶಗಳು ಬಂದಾಗ, ದೇವರು ನನಗೆ ಆ ಸ್ಥಾನದಲ್ಲಿ ಅವಕಾಶ ಕೊಟ್ಟಾಗ ಆ ಕೆಲಸ ಮಾಡುವುದರಲ್ಲಿಯೂ ನಾವು ವಿಫಲವಾಗ್ತೇವೆ. ಅಥವಾ ನನಗ್ಯಾಕೆ ಬೇಕು ಎನ್ನುವಂಥ ಮನೋಭಾವದಿಂದಲೂ ಸಹ ನಾವು ಮುಂದೆ ಹೋಗ್ತೇವೆ. ಆದರೆ ದೇವರು ಎಸ್ತೇರಳ ಮೂಲಕ ಬಹುದೊಡ್ಡ ಕಾರ್ಯವನ್ನು ಮಾಡ್ತಾರೆ. ನೀವು ಗಮನಿಸಿ, 8ನೇ ಅಧ್ಯಾಯಕ್ಕೆ ಬರುವಾಗ ಇಡೀ ರಾಜಮುದ್ರೆ ರೀರೈಟ್ ಆಗುತ್ತೆ. ಪುನಃ ರೀರೈಟ್ ಮಾಡ್ತಾರೆ ಅದನ್ನು. ಯಾಕಂತ ಹೇಳಿದ್ರೆ, ಒಂದು ಸಾರಿ ಐಶ್ವರ್ಯೋಷ ರಾಜಮುದ್ರೆ ಹಾಕಿದ ಮೇಲೆ ಇಡೀ ಬರಹಗಳು ಬದಲಾಗ್ತಾ ಹೋಗ್ತವೆ. 9ನೇ ವಚನ ಬೈಬಿಲ್ನ ದೊಡ್ಡ ವಚನ ಇದು. ಇಡೀ ಸತ್ಯವೇದ ಗ್ರಂಥದ ದೊಡ್ಡ ವಚನ ಯಾವುದು ಅಂತ ಹೇಳಿದ್ರೆ ಎಸ್ತೇರಳ ಪುಸ್ತಕ 8ನೇ ಅಧ್ಯಾಯ 9ನೇ ವಚನ. ಬಿಗ್ಗೆಸ್ಟ್ ವರ್ಸ್ ಅದು. ಸಣ್ಣ ವಚನ ಯೋಹಾನ್ ಸುವಾರ್ತೆ 11ನೇ ಅಧ್ಯಾಯ 35ನೇ ವಚನ. ಯೇಸು ಸ್ವಾಮಿ ಕಣ್ಣೀರು ಬಿಟ್ಟನು.
ಇದು ಅತಿ ದೊಡ್ಡ ವಚನ, ಬೈಬಲ್ನಲ್ಲಿ ಬಂದಂಥ ಅತಿ ದೊಡ್ಡ ವಚನ. ಈ ವಚನದಲ್ಲಿ ಆತನು ಹೇಳ್ತಾನೆ, ಇಡೀ ಎಲ್ಲರನ್ನ ಕರೆಸಿ ರೀರೈಟ್ ಮಾಡ್ತಾನೆ, ಎಲ್ಲವನ್ನ ಬದಲು ಮಾಡ್ತಾನೆ. ಎಲ್ಲವನ್ನ ಬದಲು ಮಾಡಿ, ಗಮನಿಸಿ, ಆತನು ದೊಡ್ಡ ದೊಡ್ಡ ಸವಾರಿ ಕುದುರೆಗಳನ್ನು ಹತ್ತಿಸಿ ಅಂಚೆಯವರನ್ನು ಕರೆಸಿ ಎಲ್ಲರನ್ನ ಅತಿ ಬೇಗ ಹೋಗಿ ಈ ಸರ್ಕ್ಯುಲರ್ನ ಬಹಳ ಫಾಸ್ಟಾಗಿ ನೀನು ಕೊಡಬೇಕು ಅಂತ ಹೇಳಿ ಎಲ್ಲರನ್ನ ಕಳುಹಿಸಿಕೊಡ್ತಾನೆ. ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಹಾಗಾದರೆ ಅಪಾಯ ಹೇಗಿದೆ ಅಂತ ಹೇಳುವಾಗ, ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಎಸ್ತೇರಳಿಗೆ ಬಂದಂಥದ್ದು ಮಾಡು ಇಲ್ಲವೇ ಮಡಿ ಎನ್ನುವಂತಹ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕ್ತಾಳೆ. ಭಾರತ ದೇಶದಲ್ಲಿ ಸಹ 1942 ಮಹಾತ್ಮ ಗಾಂಧಿಯವರು ಹೇಳಿದಂಥ ಮಾತು ಇದು, ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಕ್ವಿಟ್ ಇಂಡಿಯಾ ಮೂಮೆಂಟ್ ಪ್ರಾರಂಭವಾದಂತಾಗ ಇಡೀ ದೇಶದ ಜನರಿಗೆ ಹೇಳಿದಂಥ ಮಾತು ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ ಎನ್ನುವಂಥ ಮಾತುಗಳನ್ನು ಹೇಳ್ತಾನೆ. ಹಾಗಾದರೆ ನನ್ನ ಪ್ರಿಯ ಸ್ನೇಹಿತರೆ, ಎಸ್ತೇರಳು ಆಕೆಯು ಎಲ್ಲ ಸವಾಲುಗಳನ್ನು ಎದುರಿಸಿ ದೇವರ ಆ ರಾಜ್ಯಕ್ಕೆ ತನ್ನ ಕಾರ್ಯವನ್ನು ಮಾಡುವಂಥವಳಾಗಿದ್ದಾಳೆ. ಇನ್ನು ಎರಡನೇದಾಗಿ ನೋಡಬೇಕಾದ್ರೆ ಯೇಸು ಸ್ವಾಮಿಯ ಜೀವನ. ಯೇಸು ಸ್ವಾಮಿ ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ 36ನೇ ವಚನದಿಂದ ಹೇಳುವಂಥ ಮಾತು, 36ನೇ ವಚನದಿಂದ ಹೇಳುವಂಥ ಮಾತು ಬಹಳ ಡಿಸ್ಟರ್ಬಿಂಗ್ ಮಾತು ಇದು. ಇಡೀ 10ನೇ ಅಧ್ಯಾಯವನ್ನು ನೀವು ಗಮನಿಸುವುದಾದರೆ, ಯೇಸು ಸ್ವಾಮಿ ಬೆಳೆಯು ಬಹಳ, ಕೆಲಸದವರು ಸ್ವಲ್ಪ ಎನ್ನುವಂಥ ಮಾತುಗಳನ್ನು ಹೇಳಿ ಜನರನ್ನು ಸೇವೆಗೋಸ್ಕರ, ಶಿಷ್ಯರನ್ನು ಊರುಗಳಿಗೆ, ಹಳ್ಳಿಗಳಿಗೆ, ಸಭಾಮಂದಿರಕ್ಕೆ ಉಪದೇಶ ಮಾಡುವುದಕ್ಕೆ ಆತನನ್ನು ಕಳುಹಿಸಿಕೊಡ್ತಾನೆ. ಕಳುಹಿಸಿಕೊಡುವಂಥ ಸಂದರ್ಭದಲ್ಲಿ 16ನೇ ವಚನ ಹೇಳ್ತದೆ, ನೋಡಿರಿ, ತೋಳಗಳ ನಡುವೆ ಕುರಿಗಳನ್ನು ಹೊಗಿಸಿದಂತೆ ನಾನು ನಿಮ್ಮನ್ನು ಕಳುಹಿಸಿಕೊಡ್ತೇನೆ ಎನ್ನುವಂಥ ಮಾತುಗಳನ್ನು ಹೇಳ್ತಾನೆ. 28ನೇ ವಚನಕ್ಕೆ ಬರುವಾಗ, ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲದವರಿಗೆ ಹೆದರಬೇಡ್ರಿ ಎನ್ನುವಂಥ ಮಾತುಗಳನ್ನು ಹೇಳ್ತಾನೆ. ಅದಾದ ಮೇಲೆ 34ನೇ ವಚನಕ್ಕೆ ಬರುವಾಗ, ಭೂಲೋಕದ ಮೇಲೆ ಸಮಾಧಾನ ಹುಟ್ಟಿಸುವುದಕ್ಕೆ ಬಂದನೆಂದು ನೆನೆಸಬೇಡ್ರಿ. ನೋಡಿ, ಇದು ವಾಕ್ಯ ಭಾಗ. ಯೇಸು ಸ್ವಾಮಿ ಯಾಕೆ ಈ ಮಾತುಗಳನ್ನು ಹೇಳ್ತಾರೆ? ನಾವು ಮುಂದಿನ ಭಾನುವಾರದಿಂದ ಅಡ್ವೆಂಟಿಗೆ ಹೋಗ್ತೇವೆ, ಆಗಮನದ ಭಾನುವಾರ. ಯೇಸು ಸ್ವಾಮಿಯ ಜನನ ಮತ್ತು ಯೇಸು ಸ್ವಾಮಿಯ ಜನನ ವೃತ್ತಾಂತಗಳಿಗೆ ಹೋಗ್ತೇವೆ ಮುಂದಿನ ಭಾನುವಾರದಿಂದ. ಒಂದು ಕಡೆ ನಾವು ಸಮಾಧಾನದ ಅರಸನು ಎಂಬುದಾಗಿ ಹೇಳ್ತೇವೆ. ಯೇಸು ಸ್ವಾಮಿ ಸಮಾಧಾನವನ್ನು ತರುವುದಕ್ಕೆ ಬಂದವನು, ಸಮಾಧಾನವನ್ನು ಹುಟ್ಟಿಸುವುದಕ್ಕೆ ಬಂದವನು, ಸಮಾಧಾನದ ಕರ್ತೃ ಎಂಬುದಾಗಿ ಹೇಳ್ತೇವೆ. ಆದರೆ 34ನೇ ವಚನ ಹೇಳ್ತದೆ, ನಾನು ಭೂಲೋಕದ ಮೇಲೆ ಸಮಾಧಾನವನ್ನು ಹುಟ್ಟಿಸುವುದಕ್ಕೆ ಬಂದನೆಂದು ನೆನೆಸಬೇಡ್ರಿ. ಬದಲು ಸಮಾಧಾನವನ್ನು ಹುಟ್ಟಿಸುವುದಕ್ಕೆ ಬಂದಿಲ್ಲ, ಬದಲು ಖಡ್ಗವನ್ನು ಹಾಕುವುದಕ್ಕೆ ಬಂದಿದ್ದೇನೆ, ಮತ್ತು ತಾಯಿಗೂ ಮಗನಿಗೂ ತಂದೆಗೂ, ಮಗಳಿಗೂ ತಾಯಿಗೂ, ಸೊಸೆಗೂ ಅತ್ತೆಗೂ ಭೇದವನ್ನು ಹುಟ್ಟಿಸುವುದಕ್ಕೆ ನಾನು ಬಂದೆನು ಎನ್ನುವಂಥ ಮಾತುಗಳನ್ನು ಹೇಳ್ತಾನೆ. ನೋಡಿ, ಯೇಸು ಸ್ವಾಮಿ ಯಾವುದೇ ಸುವಾರ್ತೆಗಳಲ್ಲಿ ಈ ಒಂದು ಕಠಿಣವಾದಂಥ ಮಾತುಗಳನ್ನು ಹೇಳಿಲ್ಲ. ನಾನು ನಿಮಗೆ ಸಮಾಧಾನವನ್ನು ಹುಟ್ಟಿಸುವುದಕ್ಕೆ ಬಂದಿಲ್ಲ ಎನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಹಾಗಾದರೆ ಇದರ ನಿಜವಾದಂಥ ಅರ್ಥ ಏನು? ಸ್ವಾಮಿ ಯಾಕೆ ಈ ಮಾತುಗಳನ್ನು ಹೇಳ್ತಾರೆ? ನಾನು ನಿಮಗೆ ಸಮಾಧಾನ ಕೊಡುವುದಕ್ಕೆ ಬರಲಿಲ್ಲ, ಬದಲು ಭೇದವನ್ನು ಹುಟ್ಟಿಸುವುದಕ್ಕೆ ಬಂದಿದ್ದೇನೆ ಎನ್ನುವಂಥ ಮಾತುಗಳನ್ನು ಹೇಳ್ತಾನೆ. ಅದನ್ನು ನಾನು ಮುಂದುವರೆದು ಹೇಳ್ತೇನೆ. 37ನೇ ವಚನಕ್ಕೆ ಬರುವಾಗ, ತಂದೆಯ ಮೇಲಾಗಲಿ, ತಾಯಿಯ ಮೇಲಾಗಲಿ, ಮಗನ ಮೇಲಾಗಲಿ, ಮಗಳ ಮೇಲಾಗಲಿ ಮಮತೆ ಇಡುವವನು ನನಗೆ ಯೋಗ್ಯನಲ್ಲ ಅಂತ ಹೇಳ್ತಾನೆ. ಹಾಗಾದರೆ ದೇವರು, ಯೇಸು ಸ್ವಾಮಿ ಕುಟುಂಬವನ್ನು ವಿರೋಧಿಸಿದ್ರ ಅಥವಾ ಅಸಮಾಧಾನವನ್ನು ಉಂಟು ಮಾಡುವುದಕ್ಕೆ ಸ್ವಾಮಿ ಈ ಲೋಕಕ್ಕೆ ಬಂದರ? ಈ ಎರಡೂ ವಾಕ್ಯಗಳನ್ನು ಓದುವಾಗ ನಮಗೆ ಮೇಲ್ನೋಟಕ್ಕೆ ಅದು ಹಾಗೆ ಅನ್ನಿಸ್ತದೆ. ಯಾಕೆ ಯೇಸು ಸ್ವಾಮಿ ಮಾತುಗಳನ್ನು ಹೇಳ್ತಾರೆ? ಪ್ರಿಯ ಸ್ನೇಹಿತರೆ, ಯೇಸು ಸ್ವಾಮಿ ಯಾಕೆ ಈ ಮಾತುಗಳನ್ನು ಹೇಳ್ತಾರೆ ಅಂತ ಹೇಳಿದ್ರೆ, ಯಾವಾಗ ನಾವು ದೇವರ ರಾಜ್ಯದ ಪರವಾಗಿ ನಿಲ್ತೇವೋ ಆಗ ನಮ್ಮ ಮನೆಯಿಂದಲೂ ಅಪಾಯಗಳು ಬರ್ತವೆ. ಅನೇಕ ಸಂದರ್ಭದಲ್ಲಿ ನಮ್ಮ ಪತ್ನಿ ಅಥವಾ ಪತಿ ಹೇಳ್ಬೋದು, ಸಭೆಯಲ್ಲಿ ನಿಮಗೆ ಯಾಕೆ ಎಲ್ಲವನ್ನು ಹೋಗಿ ಪ್ರಶ್ನೆ ಮಾಡ್ತೀರಿ, ಎಲ್ಲದರ ಕುರಿತಾಗಿ ಮಾತನಾಡ್ತೀರಿ, ಯಾಕೆ ಎಲ್ಲರ ಹತ್ರ ಕೆಟ್ಟವರು ಅನಿಸ್ಕೊಳ್ತೀರಿ,
ನೀವು ಆರಾಧನೆಗೆ ಬಂದ್ರಿ, ಮನೆಯಲ್ಲಿ ಹೋಗಿ ಆರಾಮಾಗಿರಿ. ನೀವು ಯಾಕೆ ತೊಂದರೆ ತಗೊಳ್ತೀರಿ? ಅಥವಾ ಯಾರಾದರೂ ಅನ್ಯಾಯದ ವಿರುದ್ಧವಾಗಿ ಮಾತನಾಡುವಾಗ ನಿಮಗೆ ಯಾಕೆ ಬೇಕು? ನಿಮಗೂ ಅದಕ್ಕೂ ಸಂಬಂಧ ಇಲ್ಲ. ನನ್ನ ಪ್ರಿಯ ಸ್ನೇಹಿತರೆ, ಯಾವಾಗ ನಾವು ದೇವರಿಗೋಸ್ಕರ ನಿಲ್ತಾ ಹೋಗ್ತೇವೋ ನಮ್ಮ ಕುಟುಂಬದಿಂದಲೂ ನಮಗೆ ವಿರೋಧ ಅಪಾಯ ಬರ್ತದೆ. ಅದಕ್ಕೆ ಯೋಹಾನನ ಸುವಾರ್ತೆ ಒಂದು ಸ್ಪಷ್ಟವಾದಂತಹ ಒಂದು ಉದಾಹರಣೆ. ಯೋಹಾನನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಒಬ್ಬ ಹುಟ್ಟು ಕುರುಡನಿಗೆ ಕಣ್ಣನ್ನು ಕೊಡುವಾಗ, ಆ 9ನೇ ಅಧ್ಯಾಯಕ್ಕೆ ಬರುವಾಗ ಆತನ ತಂದೆ ತಾಯಿಗಳು ಆತನ ವಿರುದ್ಧವಾಗಿ ಮಾತನಾಡ್ತಾರೆ. ಆತನ ಸಭಾಮಂದಿರದ ಅಧಿಕಾರಿಗಳು ಆತನನ್ನು ಬಹಿಷ್ಕಾರ ಮಾಡ್ತಾರೆ. ಗಮನಿಸಿ, 9ನೇ ಅಧ್ಯಾಯಕ್ಕೆ ಬರುವಾಗ ಯೇಸು ಸ್ವಾಮಿ ಸಿಲೋವ ಕೊಳದಲ್ಲಿ ಹೋಗಿ ಆ ವ್ಯಕ್ತಿಗೆ ನೀನು ಕಣ್ಣನ್ನು ತೊಳ್ಕೊ ಎಂಬುದಾಗಿ ಹೇಳುವಾಗ ದೃಷ್ಟಿ ಬರುವಾಗ ಅವರ ತಂದೆ ತಾಯಿಗಳು ಸಹ 22ನೇ ವಚನಕ್ಕೆ ಬರುವಾಗ ಆ ತಂದೆ ತಾಯಿಗಳು ಸಹ ಯಹೂದ್ಯರಿಗೆ ಭಯಪಟ್ಟು ಅಂಜಿದವರಾಗಿ ಬಹಿಷ್ಕಾರ ಆಗ್ತಾರೆ ಎಂಬುದಾಗಿ ಹೇಳಿ, ಇವನನ್ನೇ ಕೇಳ್ರಿ ಎಂಬುದಾಗಿ ಹೇಳಿ ಮಗನ ಮೇಲೆ ಅವರು ತಪ್ಪುಗಳನ್ನು ಹೊರಿಸಿ ಅವರು ಹೋಗ್ತಾರೆ. ಹಾಗಾದರೆ ನಮಗೆ ಅಪಾಯ ಹೊರಗೆ ಬರೋದಿಲ್ಲ. ಅನೇಕ ಸಂದರ್ಭದಲ್ಲಿ ನಾವು ತೆಗೆದುಕೊಳ್ಳುವಂಥ ನಿರ್ಧಾರಗಳಲ್ಲಿ ನಮ್ಮೊಟ್ಟಿಗೆ ನಮ್ಮ ಪತ್ನಿ ಇರೋದಿಲ್ಲ, ಅಥವಾ ಪತ್ನಿ ತೆಗೆದುಕೊಳ್ಳುವಂಥ ನಿರ್ಧಾರದಲ್ಲಿ ಪತಿ ಇರೋದಿಲ್ಲ. ಆ ಒಂದು ಸನ್ನಿವೇಶ ನಿರ್ಮಾಣವಾಗ್ತದೆ ಅಂತ ಹೇಳ್ತಾನೆ. ಕಾಂಪ್ರಮೈಸಿಂಗ್ ಬೇಡ, ಎಲ್ಲ ವಿಷಯಗಳಲ್ಲಿಯೂ ನೀನು ಕಾಂಪ್ರಮೈಸ್ ಮಾಡಿಕೊಳ್ಬೇಡ ಎನ್ನುವಂಥ ಮಾತುಗಳನ್ನು ಹೇಳಿ, ನಾನು ನಿಮಗೆ ಸಮಾಧಾನ ಹುಟ್ಟಿಸುವುದಕ್ಕೆ ಬರಲಿಲ್ಲ ಎಂಬುದಾಗಿ ಹೇಳುವಂಥ ಮಾತು ಏನಂತ ಹೇಳಿದ್ರೆ, ಯಾವಾಗ ನೀನು ಯೇಸುವಿನ ಪರ ನಿಲ್ತೀಯೋ, ಯೇಸುವಿನ ಸತ್ಯದ ಮಾತುಗಳನ್ನು ಆಡಿಕೊಂಡು ಹೋಗ್ತೀಯೋ, ಆಗ ನಿನ್ನ ಕುಟುಂಬದಲ್ಲಿಯೇ ನಿನಗೆ ವಿರೋಧಗಳು ಬರ್ತವೆ. ನಿನ್ನ ಸಹೋದರರೇ, ನಿನ್ನ ಮಕ್ಕಳೇ ನಿನ್ನನ್ನು ವಿರೋಧಿಸ್ತಾರೆ. ನನ್ನ ಕುಟುಂಬದಲ್ಲಿ ನನ್ನ ಮಕ್ಕಳೇ ನಮ್ಮನ್ನು ವಿರೋಧಿಸಬಹುದು, ನನ್ನ ಕುಟುಂಬದಲ್ಲಿ ನನ್ನ ಪತ್ನಿಯೇ ನನ್ನನ್ನು ವಿರೋಧಿಸಬಹುದು, ಅಥವಾ ನನಗೆ ಅಪಾಯ ಹೇಳಬಹುದು. ನಿನಗೆ ಇದೆಲ್ಲ ಯಾಕೆ ಬೇಕು? ನೀನು ಒಬ್ಬ ಸುರಕ್ಷಿತ ವಲಯದಲ್ಲಿ ಸೆಕ್ಯೂರ್ ಆದಂತಹ ಸ್ಪಿರಿಚುವಾಲಿಟಿಯನ್ನು ಮಾಡಿಕೊಂಡು ಹೋಗು, ನಿನಗೆ ಅಪಾಯಗಳು ಬೇಡ ಎನ್ನುವಂಥ ರೀತಿಯಲ್ಲಿ ಮಾಡಬಹುದು. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ನೀವು ನಿನ್ನ ಮಗನ ಮೇಲೆ ಇಡುವಂಥ ಮಮತೆಗಿಂತಲೂ ನಿನ್ನ ತಂದೆ ತಾಯಿ ಮೇಲೆ ಇಡುವಂಥ ಮಮತೆಗಿಂತಲೂ ಅದು ಯೋಗ್ಯತೆ ಇಲ್ಲ, ಯೋಗ್ಯನಲ್ಲ ಎನ್ನುವಂಥ ಮಾತುಗಳನ್ನು ಹೇಳ್ತಾನೆ. ಹಾಗಾದರೆ ನಮ್ಮ ಮಕ್ಕಳ ಮೇಲೆ ಇಟ್ಟಂಥ ಪ್ರೀತಿ ಅದು ದೇವರಿಗೆ ಇಷ್ಟ ಇಲ್ಲವೋ? ಅಥವಾ ನನ್ನ ಕುಟುಂಬದ ಮೇಲೆ ಇಟ್ಟಂಥ ಪ್ರೀತಿ ಯೇಸು ಸ್ವಾಮಿಗೆ ಇಷ್ಟ ಇಲ್ಲವೋ ಎನ್ನುವಂಥ ಪ್ರಶ್ನೆಗಳು ಈ ವಾಕ್ಯವನ್ನು ಓದುವಾಗ ಬರ್ತದೆ. ಆದರೆ ಯೇಸು ಸ್ವಾಮಿ ಅದರ ಕುರಿತಾಗಿ ಮಾತನಾಡ್ತಾ ಇಲ್ಲ. ಬದಲು ನೀನು ತೆಗೆದುಕೊಳ್ಳುವಂತಹ ನಿರ್ಧಾರದಲ್ಲಿ, ಪರಲೋಕದ ರಾಜ್ಯದ ಮೌಲ್ಯಗಳ ಕುರಿತಾಗಿ ತೆಗೆದುಕೊಳ್ಳುವಂಥ ನಿರ್ಧಾರದಲ್ಲಿ ನಿನಗೆ ಸಹಾಯಕರು ಯಾರು ಬರೋದಿಲ್ಲ. ನಿನಗೆ ಸಹಾಯಕರು ಯಾರು ಇರೋದಿಲ್ಲ. ನೀನು ಒಬ್ಬನೇ ಅದನ್ನು ಎದುರಿಸಬೇಕು, ನೀನೊಬ್ಬನೇ ಆ ಅಪಾಯವನ್ನು ಎದುರಿಸಬೇಕು. ಆದರೆ ನಾನು ನಿನ್ನ ಸಂಗಡ ಇರ್ತೇನೆ. ನನ್ನ ಪ್ರಿಯ ಸ್ನೇಹಿತರೆ, ಕ್ರೈಸ್ತರಾದಂಥ ನಾವು ಎಲ್ಲ ಸಂದರ್ಭಗಳಲ್ಲೂ ಬಹಳ ಮೃದು ವ್ಯಕ್ತಿತ್ವದ ಮೂಲಕ ನಾವು ಮುಂದೆ ಹೋಗ್ತೇವೆ. ಬಹಳ ಶಾಂತ ಗುಣದಿಂದ ನಾವು ಮುಂದೆ ಹೋಗ್ತೇವೆ. ನಾವು ಅಹಿಂಸೆಯ ಮೂಲಕ ನಾವು ಮುಂದೆ ಹೋಗ್ತೇವೆ. ಯಾವಾಗ ನಾವು ತೊಂದರೆಗಳು ಬರ್ತದೆ ಎಂಬುದಾಗಿ ಹೇಳುವಾಗ ನಾವು ಅದರಿಂದ ದೂರ ಹೋಗ್ತೇವೆ. ನಾವು ಅದರ ಬಳಿಯಲ್ಲಿ ಸುಳಿಯುವುದಕ್ಕೆ ಇಷ್ಟಪಡೋದಿಲ್ಲ. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ಕ್ರೈಸ್ತತ್ವ ಅಂತ ಹೇಳುವಾಗ ಅದು ಸವಾಲುಗಳ ಒಂದು ಜೀವನ. ಎಲ್ಲಿ ಸವಾಲುಗಳು ಇಲ್ಲ ಅದು ನಿಜವಾದಂಥ ಕ್ರಿಶ್ಚಿಯಾನಿಟಿ ಅಲ್ಲ. ನೀವು ಗಮನಿಸಿ, ಕ್ರೈಸ್ತತ್ವ ಹುಟ್ಟಿದಂಥ ರೀತಿ, ಬೆಳೆದಂಥ ರೀತಿ ಮತ್ತು ಈಗ ಇರುವಂಥ ರೀತಿ ಎಲ್ಲವೂ ಒಂದು ರೀತಿಯಲ್ಲಿ ಅಪಾಯದಲ್ಲಿಯೇ ಬೆಳೀತಾ ಹೋಯಿತು. ಪ್ರಾರಂಭದಲ್ಲಿ ಯೇಸು ಸ್ವಾಮಿ ಬೆತ್ಲೆಹೇಮಿನಲ್ಲಿ ಜನಿಸುವಾಗ ಅಲ್ಲಿ ಅಪಾಯ ಇತ್ತು. ಹೆರೋದನು ಮಗುವನ್ನು ಕೊಂದು ಹಾಕಬೇಕು ಎನ್ನುವಂಥ ದೊಡ್ಡ ಅಪಾಯವನ್ನು ಏರ್ಪಾಡು ಮಾಡ್ತಾನೆ. ಯೇಸು ಸ್ವಾಮಿಯನ್ನು ಸಭಾಮಂದಿರದಲ್ಲಿ ಕಲ್ಲೆಸೆದು ಕೊಲ್ಲಬೇಕೆಂಬುದಾಗಿ ಜನರು ಆಲೋಚನೆ ಮಾಡ್ತಾರೆ. ಯೇಸು ಸ್ವಾಮಿಯನ್ನು ಹಿಡಿಯಬೇಕೆಂಬುದಾಗಿ ಶಾಸ್ತ್ರಿಗಳು ಪರಿಸಾಯರು ಆಲೋಚನೆ ಮಾಡ್ತಾರೆ. ಯೇಸು ಸ್ವಾಮಿಯನ್ನು ಹಿಡಿಯಬೇಕೆಂಬುದಾಗಿ ತನ್ನ ಶಿಷ್ಯನು ಆಲೋಚನೆ ಮಾಡ್ತಾನೆ. ಹಾಗಾದರೆ ಕ್ರೈಸ್ತ ಜೀವನ, ಕ್ರೈಸ್ತ
ಬದುಕು ಹೇಗೆ ಬೆಳ್ಕೊಂಡು ಬಂತು ಅಂತ ಹೇಳುವಾಗ ಅದು ಸವಾಲುಗಳು ಮತ್ತು ಅಪಾಯಗಳ ಮೂಲಕವೇ ಅದು ಉತ್ತಮವಾದಂಥ ರೀತಿಯಲ್ಲಿ ಬೆಳೆಯುವುದಕ್ಕೆ ಸಾಧ್ಯ ಆಯಿತು. ಪ್ರಿಯ ಸ್ನೇಹಿತರಾಗದ ಯೇಸು ಸ್ವಾಮಿ ಹೇಳುವಂಥ ಮಾತು ಏನಂತ ಹೇಳಿದ್ರೆ, ಯಾವನಾದರೂ ತನ್ನ ಶಿಲುಬೆಯನ್ನು ತೆಗೆದುಕೊಂಡು ನನ್ನ ಹಿಂದೆ ಬರದ ಹೊರತು ನನಗೆ ಯೋಗ್ಯನಲ್ಲ. ಹಾಗಾದರೆ ದೇವರ ದೃಷ್ಟಿಯಲ್ಲಿ ನಾನು ಯೋಗ್ಯನು ಅಂತ ಹೇಳಬೇಕಾದ್ರೆ ನೀನು ದೇವರಿಗೋಸ್ಕರ ಯಾವ ಅಪಾಯಗಳನ್ನು ಸವಾಲುಗಳನ್ನು ಎದುರಿಸಿದ್ದೀಯ? ದೊಡ್ಡ ದೊಡ್ಡ ಭಕ್ತರನ್ನು ನೀವು ಗಮನಿಸಿ, ದೊಡ್ಡ ದೊಡ್ಡ ಮಿಷನರಿಗಳನ್ನು ನೀವು ಗಮನಿಸಿ, ದೊಡ್ಡ ದೊಡ್ಡ ಸೇವಕರನ್ನು ನೀವು ಗಮನಿಸಿ. ಅವರು ಅಪಾಯದಲ್ಲಿಯೇ ತಮ್ಮ ಪ್ರಾಣಗಳನ್ನು, ತಮ್ಮ ಜೀವನವನ್ನು ದೇವರಿಗೋಸ್ಕರ ಮೀಸಲಿಟ್ಟರು. ಆಗ ಮಾತ್ರ ಕ್ರೈಸ್ತ ಧರ್ಮ ಬಹಳ ಪ್ರಬಲವಾಗಿ ಬೆಳೆಯಿತು. ಇವತ್ತು ಯಾಕೆ ಕ್ರೈಸ್ತ ಧರ್ಮ ಬೆಳೀತಾ ಇಲ್ಲ ಅಂತ ಹೇಳಿದ್ರೆ, ನಮಗೆ ಅಪಾಯಗಳಿಲ್ಲ, ತೊಂದರೆಗಳಿಲ್ಲ. ಯಾವಾಗ ಆದಿ ಸಭೆಯಲ್ಲಿ ತೊಂದರೆಗಳು ಪ್ರಾರಂಭವಾಯಿತು, ಕ್ರೈಸ್ತ ಸಭೆ ಸಂಖ್ಯೆ ಜಾಸ್ತಿ ಆಯಿತು. ಯಾವಾಗ ಹಿಂಸೆಗಳು ಪ್ರಾರಂಭವಾಯಿತು, ಕ್ರೈಸ್ತ ಸಭೆಯ ಸಂಖ್ಯೆಗಳು ಜಾಸ್ತಿ ಆಯ್ತಾ ಹೋಗ್ತು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಹೇಗಿದ್ದೇವೆ ಅಂತ ಹೇಳಿದ್ರೆ, ಒಂದು ಸಣ್ಣ ಅಪಾಯ ಬಂದರೂ ಸಹ ಬೇಗ ಮೆಸೇಜ್ ಕಳಿಸ್ತೇವೆ, ಪ್ಲೀಸ್ ಪ್ರೇ ಫಾರ್ ಮೀ, ಇಲ್ಲೆಲ್ಲ ಕಲ್ಲು ಹೊಡಿತಾ ಇದ್ದಾರೆ, ಏನೋ ಮಾಡ್ತಿದ್ದಾರೆ ಅಂತ ಹೇಳಿ. ನನ್ನ ಪ್ರಿಯ ಸ್ನೇಹಿತರೆ, ಇಡೀ ಸತ್ಯವೇದದ ಆ ಗ್ರಂಥಗಳನ್ನು ಓದುವಾಗ ಅಪಾಯಗಳ ಮೂಲಕವೇ ದೇವರ ರಾಜ್ಯವನ್ನು ಕಟ್ಟುವಂತಹ ಕಾರ್ಯವನ್ನು ಮಾಡ್ತಾರೆ. ಯೇಸು ಸ್ವಾಮಿ ಅದೇ ಮಾತುಗಳನ್ನು ಹೇಳ್ತಾರೆ, ಯಾವನಾದರೂ ತನ್ನ ಶಿಲುಬೆಯನ್ನು ತೆಗೆದುಕೊಂಡು ಬರಬೇಕು. ಗಮನಿಸಿ, ಯೇಸು ಸ್ವಾಮಿ ಶಿಲುಬೆಯನ್ನು ನಾವು ಹೊರಬೇಕಾಗಿಲ್ಲ, ಬದಲು ನನ್ನ ಶಿಲುಬೆ, ಮೈ ಕ್ರಾಸ್. ಹಾಗಾದರೆ ನನ್ನ ಶಿಲುಬೆ ಏನು? ಇವತ್ತು ಕತ್ತಿನ ಮೇಲೆ ಹಾಕಿಕೊಳ್ಳುವ ಶಿಲುಬೆ ಅಲ್ಲ, ಬದಲು ಹೊತ್ತುಕೊಂಡು ಬರುವಂಥ ಶಿಲುಬೆ. ಹೊತ್ತುಕೊಂಡು ಬರುವಂಥ ಶಿಲುಬೆ. ನಾವು ಯಾವಾಗಲೂ ಶಿಲುಬೆಯನ್ನು ನೋಡುವಂಥ ಕ್ರೈಸ್ತರು ಅಲ್ವಾ? ನೋಡುವಂಥ ಕ್ರೈಸ್ತರಾಗಬಾರ್ದು, ಹೊರುವಂಥ ಕ್ರೈಸ್ತರಾಗಬೇಕು. ಶಿಲುಬೆಯನ್ನು ನೋಡುವಂಥ ಕ್ರೈಸ್ತರು ಬೇರೆ, ಹೊರುವಂಥ ಕ್ರೈಸ್ತರು ಬೇರೆ. ನಮ್ಮ ಮೈ ಮೇಲೆ ಹಾಕಿಕೊಂಡು ಆಭರಣದ ಮೂಲಕ ವಿಜೃಂಭಿಸುವಂಥ ಕ್ರೈಸ್ತತ್ವ ಅಲ್ಲ, ಬದಲು ನನ್ನ ಕೊರಳಿನ ಮೇಲೆ ಹಾಕಿಕೊಂಡು ನಡೆಯುವಂಥ ಕ್ರೈಸ್ತತ್ವ. ಯಾಕೆ ಕ್ರಿಶ್ಚಿಯಾನಿಟಿಗೆ ಸಿಂಬಲ್ ಕ್ರಾಸ್ ಹಾಕಿದ್ದಾರೆ? ಸಿಂಬಲ್ ಯಾಕೆ ಕ್ರಾಸ್ ಹಾಕಿದ್ದಾರೆ? ಶಿಲುಬೆಯ ಗುರುತು ಯಾಕೆ ಅಂತ ಹೇಳಿದ್ರೆ, ನನ್ನ ಆಲೋಚನೆಯಿಂದ ಅದು ಯಾವಾಗಲೂ ನಮ್ಮನ್ನು ಸವಾಲಿಗೆ ಕರೀತದೆ. ಅದು ಯಾವಾಗಲೂ ಕೇವಲ ಕಷ್ಟ ಹೋರಾಟಕ್ಕೆ ಗುರುತು ಶಿಲುಬೆ ಅಲ್ಲ, ಬದಲು ಯೇಸು ಸ್ವಾಮಿ ಯಾವ ರೀತಿಯಲ್ಲಿ ಸವಾಲುಗಳನ್ನು ಎದುರಿಸಿಕೊಂಡು ಬಂದರೂ ಅದನ್ನು ನಮಗೆ ಗುರುತಾಗಿ ಹಿಡಿತದೆ. ಇವತ್ತು ಸ್ವಚ್ಛ ಭಾರತ್ ಅಂತ ಹೇಳುವಾಗ ಅದಕ್ಕೆ ಮಹಾತ್ಮ ಗಾಂಧಿಯವರ ಕನ್ನಡಕ ಇಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಇಸ್ ಅ ಸಿಂಬಲೈಸ್ ಶುದ್ಧವಾದಂಥ ಭಾರತವನ್ನು ಮಾಡುವುದಕ್ಕೆ. ಯೇಸು ಸ್ವಾಮಿಯ ಶಿಲುಬೆಯ ಗುರುತು ಯಾಕೆ ನಮಗೆ ಕ್ರೈಸ್ತರಾದಂಥ ನಮಗೆ ಶಿಲುಬೆಯನ್ನು ನೋಡುವಾಗ ಯಾವ ಅರ್ಥ ಸಿಗ್ತದೆ ಅಂತ ಹೇಳಿದ್ರೆ, ಅದು ನಮ್ಮನ್ನು ಸವಾಲಿದೆ, ಅಪಾಯ ಇದೆ, ನಮಗೆ ಅಪಾಯಗಳಿದ್ದಾಗ ದೇವರು ನಮ್ಮನ್ನು ನಡೆಸುತ್ತಾನೆ ಎನ್ನುವಂತಹ ನಂಬಿಕೆ, ವಿಶ್ವಾಸದಲ್ಲಿ. ಸ್ನಾನದೀಕ್ಷೆ ಆಗುವಾಗ ಮಗುವಿಗೆ ಶಿಲುಬೆಯ ಗುರುತಿನಿಂದ ನಿನ್ನನ್ನು ಮುದ್ರಿಸುತ್ತೇನೆ. ಈ ಮುದ್ರೆ ಹಾಕುವಂಥದ್ದು ಏನಂತ ಹೇಳಿದ್ರೆ, ನೀನು ಕ್ರಿಸ್ತನಿಗೋಸ್ಕರ ಹೋರಾಟ ಮಾಡು. ಸ್ನಾನದೀಕ್ಷೆಯ ಮೂಲಕ ಕ್ರಿಸ್ತನಿಗೋಸ್ಕರ ಹೋರಾಟ ಮಾಡು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, 38ನೆಯ ವಚನ ಹೇಳುವಂಥದ್ದು, ಯಾವನಾದರೂ ತನ್ನ ಶಿಲುಬೆಯನ್ನು, ಯೇಸು ಸ್ವಾಮಿಯ ಶಿಲುಬೆಯನ್ನಲ್ಲ, ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರದ ಹೊರತು ನನಗೆ ಯೋಗ್ಯನಲ್ಲ. ಹಾಗಾದರೆ ನಾವು ಯೋಗ್ಯರು, ಸಭ್ಯಸ್ಥರು, ಒಳ್ಳೆಯವರು ಅಂತ ಹೇಳಬೇಕಾದ್ರೆ ನಾವು ಯೇಸು ಸ್ವಾಮಿಯ ಶಿಲುಬೆ ಸವಾಲುಗಳನ್ನು ಹೊತ್ತುಕೊಂಡು ಕ್ರೈಸ್ತ ಜೀವನವನ್ನು ನಡೆಸಿಕೊಂಡು ಹೋಗಿರಬೇಕು. ಇವತ್ತು ಕ್ರೈಸ್ತ ಜೀವನ ಹೇಗಾಗಿದೆ ಅಂತ ಹೇಳಿದ್ರೆ, ಒಂದು ರೀತಿಯಲ್ಲಿ ನಾವು ಯಾರಿಗೂ ತೊಂದರೆ ಕೊಡೋದಿಲ್ಲ, ನಮಗೂ ಯಾರೂ ತೊಂದರೆ ಕೊಡಬೇಡ್ರಿ, ನಾವು ಭಾನುವಾರ ಹೋಗ್ತೇವೆ, ಒಳ್ಳೆ ಆರಾಧನೆ ಮಾಡ್ತೇವೆ, ದೇವರ ವಾಕ್ಯವನ್ನು ಓದ್ತೇವೆ, ಸಾಕು.
ಅಲ್ಲಿ ನಿನ್ನ ಮುಂದೆ ಏನೋ ಅಪಾಯ ಅಥವಾ ನಿನಗೆ ನೀನು ಮಾಡಬೇಕಾದಂಥ ಕಾರ್ಯ ಮಾಡು ಅಂತ ಹೇಳುವಾಗ ಬೇಡ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಎನ್ನುವಂತಹ ಒಂದು ಸ್ವಾರ್ಥ ಆಧ್ಯಾತ್ಮಿಕತೆ ನಮ್ಮ ಕ್ರೈಸ್ತ ಸಭೆಗಳಲ್ಲಿ ಬೆಳೀತಾ ಇದೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ನೀವು ಗಮನಿಸಿದಾಗೆ ಶಿಲುಬೆಯನ್ನು ಹೊತ್ತುಕೊಂಡು ಆ 3.5 ವರ್ಷಗಳು ಕಾಲ ಯೇಸು ಸ್ವಾಮಿ ಗೊಲ್ಗಥಾ ಗುಡ್ಡಕ್ಕೆ ಹೋಗ್ತಾನೆ. ಕೇವಲ ಆ ಶುಭ ಶುಕ್ರವಾರದಲ್ಲಿ ಶಿಲುಬೆಯನ್ನು ಹೊರಲಿಲ್ಲ, ಬದಲು ತನ್ನ ಜೀವನದಲ್ಲಿ, ತನ್ನ ಕಾರ್ಯದಲ್ಲಿ, ತನ್ನ ಮಾತುಗಳಲ್ಲಿ ಜನರಿಗೆ ಆ ಅಪಾಯದ ಮಧ್ಯದಲ್ಲಿ ಸಹ ತನ್ನ ಸುವಾರ್ತೆಯನ್ನು ಸಾರುವಂಥವನಾಗಿದ್ದಾನೆ. ಹಾಗಾದರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯದ ಕೊನೆಗೆ ಬರುವಾಗ ದೇವರು ನನಗೆಲ್ಲ ಕೊಟ್ಟಿದ್ದಾನೆ, ನಾನು ದೇವರಿಗೋಸ್ಕರ ಏನು ಮಾಡುವುದಕ್ಕೆ ಸಾಧ್ಯ? ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಸಹ ಪೌಲನು ಅದೇ ಮಾತುಗಳನ್ನು ಹೇಳ್ತಾನೆ. 30ನೇ ವಚನದಲ್ಲಿ ಹೇಳ್ತಾನೆ, ಅವನು ಜೀವದ ಆಶೆಯನ್ನು ಲಕ್ಷ್ಯ ಮಾಡದೆ ಕ್ರಿಸ್ತನ ಕೆಲಸದ ನಿಮಿತ್ತ ಸಾಯುವ ಹಾಗಿದ್ದ. ಫಿಲಿಪಿಯ ಪತ್ರಿಕೆ ಸೆರೆಮನೆಯಲ್ಲಿ ಬರೆದಂಥ ಪತ್ರಿಕೆ. ಆ ಸಂದರ್ಭದಲ್ಲಿ ಪೌಲನು ಮತ್ತೊಬ್ಬರ ಸೇವೆಯನ್ನು ಗುರುತಿಸ್ತಾನೆ. ನೋಡ್ರಿ, ಪೌಲನ ಒಂದು ಬಹಳ ಉದಾತ್ತ ಗುಣ ಏನಂತ ಹೇಳಿದ್ರೆ, ಆತನು ಒಬ್ಬ ದೊಡ್ಡ ಸೇವಕನಾಗಿದ್ದರೂ ಮತ್ತೊಬ್ಬ ಸೇವಕನನ್ನು ಆತನು ಗುರುತಿಸ್ತಾನೆ. ಆತನು ಎಫೋಪ್ರೋದಿತನನ್ನು ಹೇಳ್ತಾನೆ, ಆತನು ನನ್ನ ಸಹೋದರ, ನನ್ನ ಜೊತೆ ಕೆಲಸಗಾರ, ನನ್ನ ಸಹಭಟನಾಗಿದ್ದಾನೆ. ಆತನು ಅಸ್ವಸ್ಥನಾಗಿದ್ದ. ಯಾಕೆ ಅಸ್ವಸ್ಥನಾಗಿದ್ದ ಅಂತ ಹೇಳುವಾಗ, ಫಿಲಿಪಿ ಪಟ್ಟಣದವರು ಆ ರೋಮ್ಗೆ ಪೌಲನನ್ನು ನೋಡುವುದಕ್ಕೆ ಕಳುಹಿಸಿಕೊಡ್ತಾರೆ. ಕಳುಹಿಸಿಕೊಡುವಂಥ ಸಂದರ್ಭದಲ್ಲಿ ಆತನಿಗೆ ದೀರ್ಘ ಪ್ರಯಾಣದ ಮೂಲಕ ಆತನಿಗೆ ಅಸ್ವಸ್ಥತೆ ಕಾಡ್ತದೆ. ಆ ಅಸ್ವಸ್ಥನಾಗ್ತಾನೆ ಎಫೋಪ್ರೋದಿತ. ಆತನು ಕ್ರಿಸ್ತನಿಗೋಸ್ಕರ ಅಷ್ಟು ದೂರ ನಡೀತಾನೆ, ಯಾಕಂದರೆ ಅದು ಕ್ರಿಸ್ತನ ಸೇವೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಹಾಗಾದರೆ ನಾವು ಭಾನುವಾರದ ಕ್ರೈಸ್ತರಾಗೋದು ಬೇಡ, ನಾವು ಯೇಸು ಸ್ವಾಮಿಯ ಮಕ್ಕಳ ನಂಬಿಗಸ್ತ ಕ್ರೈಸ್ತರಾಗೋಣ. ಕೇವಲ ಸತ್ಯವೇದಕ್ಕೆ ಮಾತ್ರ ಸೀಮಿತವಾದಂಥ ಕ್ರೈಸ್ತರಾಗದೆ ಸತ್ಯವನ್ನು ಹೇಳುವಂಥ ಕ್ರೈಸ್ತರಾಗೋಣ. ಅಪಾಯಗಳು ಬರುವಾಗ ಸಹ ಕ್ರಿಸ್ತನಿಗೋಸ್ಕರ ಅಪಾಯಗಳನ್ನು ತೆಗೆದುಕೊಳ್ಳೋಣ. ಆಗ ನಮಗೆ ಅವಮಾನ ಬರ್ಬೋದು, ನಮ್ಮ ಕೆಲಸದಿಂದ ನಮ್ಮನ್ನು ತೆಗೆದು ಹಾಕ್ಬೋದು, ನಮ್ಮನ್ನು ಬೇರೆ ರೀತಿಯಲ್ಲಿ ನಮ್ಮನ್ನು ಅವಮಾನಗೊಳಿಸ್ಬೋದು, ನಮ್ಮ ಚರಿತ್ರೆಯನ್ನು ವಚನ ಮಾಡಬಹುದು, ಅದೆಲ್ಲವನ್ನೂ ಮಾಡಬಹುದು. ಆದರೆ ನಾನು ಯಾರ ದೃಷ್ಟಿಯಲ್ಲಿ ಯೋಗ್ಯನಾಗ್ತೇನೆ ಅಂತ ಹೇಳಿದ್ರೆ, ಏಸು ಕ್ರಿಸ್ತನ ದೃಷ್ಟಿಯಲ್ಲಿ ನಾನು ಯೋಗ್ಯನಾಗ್ತೇನೆ. ಎಫೋಪ್ರೋದಿತ ಪೌಲನಿಗೋಸ್ಕರ ಒಂದು ದೊಡ್ಡ ಪ್ರಯಾಣ ಮಾಡ್ತಾನೆ. ಅನೇಕರು ಹೇಳ್ತಾರೆ 800-900 ಕಿಲೋಮೀಟರ್ ದೂರದ ಪ್ರಯಾಣ. ಆ ಪ್ರಯಾಣವನ್ನು ಮಾಡಿ ಪೌಲನಿಗೆ ಬೇಕಾದಂಥ ಎಲ್ಲ ಸಹಾಯವನ್ನು ಮಾಡಿ ಪುನಃ ಆತನು ಫಿಲಿಪಿ ಪಟ್ಟಣಕ್ಕೆ ಬರ್ತಾನೆ. ಈ ಎಫೋಪ್ರೋದಿತನಿಗೆ ಪೌಲ ಹೇಳ್ತಾನೆ, ಆತನು ಕ್ರಿಸ್ತನ ನಿಮಿತ್ತ ಆ ದೊಡ್ಡ ಕಾರ್ಯ ಮಾಡಿದ್ದಾನೆ. ನನಗೋಸ್ಕರ ಮಾಡಲಿಲ್ಲ, ಆತನು ಕ್ರಿಸ್ತನ ನಿಮಿತ್ತ ತನ್ನ ಜೀವದ ಆಶೆಯನ್ನು ಸಹ ಆತನು ಪಕ್ಕಕ್ಕಿಟ್ಟಿದ್ದಾನೆ. ಇವತ್ತು ದೇವರು ನಮ್ಮನ್ನು ಸಹ ಸೇವೆಗೆ ಕರೆದಿದ್ದಾನೆ. ಸಭೆಯಲ್ಲಾದಂಥ ನಮ್ಮೆಲ್ಲರನ್ನ ದೇವರು ಸೇವೆಗೆ ಕರೆದಿದ್ದಾನೆ. ನಾವು ಅನೇಕ ಸಾರಿ ನಾನು ಸೇವೆ ಮಾಡ್ತೇನೆ ಸಭೆಯಲ್ಲಿ, ಏನು ಸೇವೆ ಮಾಡ್ತಾ ಇದ್ದೇವೆ? ನನ್ನ ಜೀವವನ್ನು ಪಣಕ್ಕಿಡುವಂಥ ಸೇವೆ ಮಾಡ್ತೇವೆ, ಅದಕ್ಕೋಸ್ಕರ ಕ್ರಿಸ್ತನಿಗೋಸ್ಕರ ನಿಲ್ಲುತ್ತೇನೆ ಎನ್ನುವಂಥ ಸೇವೆ ಮಾಡ್ತಾ ಇದ್ದೇವೋ, ಅಥವಾ ಕೇವಲ ಇಷ್ಟಕ್ಕೆ ಮಾತ್ರ ನಮ್ಮ ಸೇವೆ ಕೇವಲ ಕೇಂದ್ರೀಕೃತವಾಗಿದೆಯೋ? ಆಲೋಚನೆ ಮಾಡೋಣ. ಯಾಕಂದರೆ ದೇವರು ನಮಗೆಲ್ಲ ಕೊಟ್ಟಿದ್ದಾನೆ. ನಾನು ದೇವರಿಗೋಸ್ಕರ ಏನು ಕೊಡುವುದಕ್ಕೆ ಸಾಧ್ಯ? ಹಾಗಾದರೆ ಅಪಾಯಗಳು ಬಂದಾಗ ದೇವರ ಹೆಸರಿನಲ್ಲಿ ಮುಂದೆ ಹೋಗೋಣ. ದೇವರ ಹೆಸರಿನಲ್ಲಿ ದೇವರು ನಮ್ಮ ಸಂಗಡ ಇರ್ತಾನೆ. ಎಸ್ತೇರಳ ಸಂಗಡ ಇದ್ದಂಥ ದೇವರು, ಎಫೋಪ್ರೋದಿತನ ಇದ್ದಂಥ ಸಂಗಡ ದೇವರು, ಯೇಸು ಸ್ವಾಮಿ ಶಿಷ್ಯರ ಸಂಗಡ ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯದಲ್ಲೂ ಸಹ ಶಿಷ್ಯರ ಸಂಗಡ ದೇವರು ಇದ್ದು ಅವರನ್ನು ಕಾಪಾಡಿದ. ಹಾಗಾದರೆ ದೇವರ ಆಳ್ವಿಕೆ ಇದೆಯಲ್ಲ, ಅದರಲ್ಲಿ ನಾವು ಸಹ ಭಾಗವಹಿಸಬೇಕು. ಕೊನೆಗೆ ಒಂದು ಮಾತು ಹೇಳ್ತೇನೆ, ದೇವರು ಸಹ ರಿಸ್ಕ್ ತಗೊಂಡ. ಯಾಕೆ ದೇವರು ರಿಸ್ಕ್ ತಗೊಂಡ ಅಂತ ಹೇಳಿದ್ರೆ, ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಬರ್ತಾನೆ. ಅದು ದೇವರು ತೆಗೆದುಕೊಂಡಂಥ ಬಹಳ ದೊಡ್ಡ ರಿಸ್ಕ್. ಆತನು ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಬರ್ತಾನೆ. ಭೂಲೋಕಕ್ಕೆ ಬಂದು ಮನುಷ್ಯರ ರೀತಿಯಲ್ಲಿ ಶ್ರಮೆಯನ್ನು ಅನುಭವಿಸ್ತಾನೆ, ಸಂಕಟವನ್ನು ಅನುಭವಿಸ್ತಾನೆ, ಹಿಂಸೆಯನ್ನು ಅನುಭವಿಸ್ತಾನೆ. ಹಾಗಾಗಿ
ನಮ್ಮ ದೇವರು ಸಹ ಶ್ರಮೆಯನ್ನು, ರಿಸ್ಕನ್ನು ತೆಗೆದುಕೊಂಡಂಥ ದೇವರು. ನಾವು ಸಹ ಸೇವೆಯಲ್ಲಿ ಒಟ್ಟಾಗಿ ಹೋಗೋಣ, ಮುಂದೆ ಹೋಗೋಣ. ಅನೇಕ ಸಂದರ್ಭದಲ್ಲಿ ಅನೇಕ ಘಟನೆಗಳು ಸಂಭವಿಸುವಾಗ ನಾವು ಭಯ ಬೀಳ್ತೇವೆ. ಆದರೆ ದೇವರು ನಮ್ಮ ಸಂಗಡ ಇರ್ತಾನೆ, ನಮ್ಮನ್ನು ನಡೆಸ್ತಾನೆ. ದೇವರು ಈ ವಾಕ್ಯದ ಮೂಲಕ ನಮ್ಮನ್ನು ಆಶೀರ್ವಾದ ಮಾಡಿ ನಡೆಸಲಿ. ಆಮೆನ್. ಪ್ರಾರ್ಥನೆ ಮಾಡೋಣ. ಕೃಪೆಯುಳ್ಳ ನಮ್ಮ ಪರಲೋಕದ ತಂದೆಯಾಗಿರುವಂಥ ದೇವರೇ, ನಿನ್ನ ಸಾರ್ವಭೌಮತೆಯಲ್ಲಿ ನಾವು ಅಪಾಯಗಳು ಬರುವಾಗ ಅದನ್ನು ಎದುರಿಸುವಂತಹ ಶಕ್ತಿ ಕರ್ತನ ನಿನ್ನ ಹಸ್ತಗಳಿಗೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ನಿನ್ನ ವಾಕ್ಯ ಬಿತ್ತಲ್ಪಟ್ಟಿದೆ, ಅದು 100ರಷ್ಟು ಪ್ರತಿಫಲಿಸಲಿ. ಯೇಸುವಿನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೆನ್. ನಾವೆಲ್ಲರೂ ಎದ್ದು ನಿಂತುಕೊಂಡು ನಾವು ನಂಬಿರುವಂತಹ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಒಟ್ಟಾಗಿ ಅರಿಕೆ ಮಾಡೋಣ. ಪುಟ 128ನೇ ಪುಟದಲ್ಲಿರುವಂತಹ ಅಪೋಸ್ತಲರ ವಿಶ್ವಾಸ ಸೂತ್ರ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರು ನಂಬುತ್ತೇನೆ. ಆತನು ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತ ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಗಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿರ್ಬೆ ಜಡೆಯಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕಿಳಿದು 3ನೇ ಸಲ ಸತ್ತ ಒಳಗೆ ಎದ್ದು ಪರಲೋಕಕ್ಕೆ ಹೇರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾಶದಲ್ಲಿ ಕುಳಿತುಕೊಳ್ಳುತ್ತಾನೆ. ಈತನಲ್ಲಿಂದ ಬಂದು ಬದುಕಿರೋರಿಗೂ ಸತ್ತವರಿಗೂ ನ್ಯಾಯ ತೀರಿಸುವೆನೆಂಬ ನಂಬುತ್ತೇನೆ. ನಾನು ಪರಿಶುದ್ಧಾತ್ಮ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವ ಉಂಟೆಂಬ ನಂಬುತ್ತೇನೆ. ಆಮೇಲೆ ದಯಮಾಡಿ ಸಭೆಯವರು ಕುಳಿತುಕೊಳ್ಳ್ರಿ. ಈಗ ಸಭೆಗೆ ತಿಳಿಸುವ ಸಭಾ ಪ್ರಕಟಣೆಯನ್ನು ಕೇಳಿಸಿಕೊಳ್ಳೋಣ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಕಾಶವು ನಿನ್ನ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ನಿನ್ನ ಕೈಕೆಲಸವನ್ನು ತಿಳಿಸುತ್ತದೆ. ಶಬ್ದವಿಲ್ಲ, ಮಾತಿಲ್ಲ, ಅವುಗಳ ಸ್ವರ ಕೇಳಿಸುವುದಿಲ್ಲ, ಆದರೂ ಅವುಗಳ ಪ್ರಭುತ್ವವು ಭೂಮಿಯಲ್ಲೆಲ್ಲ ಪ್ರಸರಿಸಿದೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನಲ್ಲಿ ಪ್ರೀತಿಯುಳ್ಳ ಸಭಿಕರೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ವಂದಿಸಿ ಸ್ವಾಗತಿಸುತ್ತೇವೆ. ಕಳೆದ ವಾರದಲ್ಲಿ ಬಂದಂಥ ಕಾಣಿಕೆಗಳ ವಿವರ: ಜನರಲ್ ಆಫರಿಂಗ್ 12,820, ಥ್ಯಾಂಕ್ಸ್ ಆಫರಿಂಗ್ 6,500, ಬರ್ತ್ಡೇ ಆಫರಿಂಗ್ 1,500, ಹಾರ್ವೆಸ್ಟ್ 5,800, ಚರ್ಚ್ ಆಫರಿಂಗ್ 5,800, ಡೊನೇಷನ್ ಟುವರ್ಡ್ಸ್ ಬರಿಯಲ್ ಫಂಡ್ 10,000, ಕ್ಲಾಸ್ ಮನಿ 4,550, ಬರಿಯಲ್ ಫಂಡ್ 950, ಪೂರ್ ಫಂಡ್ 300. ಒಟ್ಟು ಸಂಗ್ರಹವಾದ ಕಾಣಿಕೆ 48,220 ರೂಗಳು ಮಾತ್ರ. ಸಭೆಗೆ ಪೂರಕವಾಗಿ ಕೆಲವೊಂದು ಪ್ರಕಟಣೆಗಳನ್ನು ತಿಳಿಸ್ತೇನೆ. ನಮ್ಮ ಬಿಷಪ್ ಕಾಟನ್ ಬಾಲಕರ ಶಾಲೆ, ಇದರಲ್ಲಿ ಅನೇಕ ಹುದ್ದೆಗಳು ಖಾಲಿ ಇದೆ. ಇದರ ಕುರಿತಾಗಿ ನಮ್ಮ ಸಭೆಯ ನೋಟಿಸ್ ಬೋರ್ಡನ್ನು ನೀವು ಗಮನಿಸುವಂತೆ ಕೇಳ್ಕೊಳ್ತಾನೆ. ಬಹುಶಃ 25ನೇ ತಾರೀಕು ಕೊನೆಯ ದಿವಸ. ಮತ್ತು ನಮ್ಮ ಸಭೆಯಲ್ಲಿ ಆರ್ಥಿಕವಾಗಿ ಬಲಹೀನವಾಗಿರುವಂತಹ ಕುಟುಂಬಗಳಿಗೆ ಕ್ರಿಸ್ಮಸ್ನ ಉಡುಗೊರೆಯನ್ನು ಕೊಡಲಾಗುವುದು. ಇದರ ಕುರಿತಾಗಿ ಕಳೆದ 3 ವಾರಗಳಿಂದಲೂ ಪ್ರಕಟಿಸಲಾಗಿದೆ. ಈ ದಿವಸ ಅದು ಕೊನೆಯ ದಿವಸ. ತಮ್ಮ ಅರ್ಜಿಗಳನ್ನು ಸಭಾಪಾಲಕರಿಗೆ ಕೊಡುವಂತೆ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇವೆ. ಮತ್ತು ನಮ್ಮ ಪ್ರತಿ ವರ್ಷ ಸಭೆಯ ಮಕ್ಕಳಿಗೆ ಕೊಡುವಂಥ ಸ್ಕಾಲರ್ಶಿಪ್ ಮತ್ತು ಮೆರಿಟ್ ಸ್ಕಾಲರ್ಶಿಪ್ ಸಲ್ಲಿಸುವಂಥವರು ನಾಳಿನ ದಿವಸದ ಒಳಗೆ ಅದನ್ನು ಸಲ್ಲಿಸುವಂತೆ ಕೇಳಿಕೊಳ್ತೇನೆ. ಕಳೆದ 3 ವಾರಗಳಿಂದಲೂ ಸಹ ಇದನ್ನು ಪ್ರಕಟಿಸಲಾಗಿದೆ. ಅರ್ಜಿಗಳನ್ನು ಪಡೆದು ಅದಕ್ಕೆ ಬೇಕಾದಂತಹ
ಸಲ್ಲಿಕೆ ಮಾಡಿ ಅದನ್ನು ನಾಳಿನ ಸಂಜೆ 7 ಗಂಟೆಯ ಒಳಗೆ ಅದನ್ನು ಸಲ್ಲಿಸುವಂತೆ ಕೇಳಿಕೊಳ್ಳುತ್ತೇನೆ. ಮತ್ತು ನಮ್ಮ ಸಭೆಯ ಭಜನಾ ಮಂಡಳಿಯವರು ಆರಾಧನೆ ತರುವಾಯ ಸೇರಿ ಬರುವಂತೆ ಭಜನಾ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಸುದರ್ಶನ್ ಅವರು ಕೇಳಿಕೊಂಡಿದ್ದಾರೆ. ಈ ವಾರದಲ್ಲಿ ತಮ್ಮ ಜನನ ದಿವಸ ಮತ್ತು ವಿವಾಹದ ವಾರ್ಷಿಕೋತ್ಸವವನ್ನು ಕಾಣುವಂತಹ ಪ್ರಿಯರು ಹೀಗಿದ್ದಾರೆ: ಮಿಸ್ಟರ್ ಫಿಲಿಪ್, ಮಿಸ್ಟರ್ ಸ್ಟೀವನ್ಸನ್, ಮಿಸ್ ಶರ್ಲಿ ಜರೂಷಾ, ಮಿಸಸ್ ಅರ್ಚನಾ ನೋಬೆಲ್, ಮಿಸಸ್ ವಿನಿತಿ ದಿಲೀಪ್ ರಾಜ್, ಮಿಸಸ್ ಮರ್ಸಿ ಪ್ರೇಮಲತಾ, ಮಿಸಸ್ ಎಸ್ತೇರ್ ರಾಣಿ, ಮಿಸಸ್ ಸಲೋಮಿ ವತ್ಸಲ, ಮಿಸಸ್ ಭಾರತಿ ದೇವಿ, ಮಿಸ್ಟರ್ ದೇವಪುತ್ರ, ಮಿಸ್ಟರ್ ಮಾರ್ಟಿನ್ ವಿಲಿಯಮ್ಸ್, ಮಿಸಸ್ ಅಮಿತಾ ಸಂಜಯ್, ಮಿಸಸ್ ಸಹನಾ ಅರೋಲಾ, ಮಿಸಸ್ ಸುಮತಿ ಕಲ್ಯಾಣ್, ಮಿಸ್ಟರ್ ಪ್ರವೀಣ್ ಸೆಬಾಸ್ಟಿನ್ ಬಂಗೇರಾ, ಮಿಸಸ್ ಮೇಘನಾ ಭೂಷಣ್, ಮಿಸಸ್ ಅರ್ಚನಾ ಪಾಲ್, ಮಿಸ್ಟರ್ ಮನೋಜ್ ಕೌಶಿಕ್, ಮಿಸಸ್ ಮೇಬೆಲ್ ಮನೋಹರ್, ಮಿಸ್ಟರ್ ಜಾಯ್ ಅರುಣ್ ಪೀಟರ್, ಮಿಸಸ್ ಮೇರಿ ಎಸ್ಎ, ಕುಮಾರಿ ಸಿಮಿಯೋನ್ ಸಿಸಲಿಯಾ ಪುಷ್ಪನಾಥನ್. ತಮ್ಮ ವಿವಾಹದ ವಾರ್ಷಿಕೋತ್ಸವವನ್ನು ಕಾಣುವಂಥ ಪ್ರಿಯರು ಮಿಸ್ಟರ್ ಅಶ್ವಿನ್ ಫೆಲೆಕ್ಸ್ ಆ್ಯಂಡ್ ಮಿಸಸ್ ನೀಮಾ ಅಶ್ವಿನ್. ನಾವು ಸಂಗೀತದ ಮೂಲಕ ಈ ಪ್ರಿಯರಿಗೆ ಶುಭವನ್ನು ಕೋರೋಣ. ಅವರು ಮುಂದೆ ಬರುವಂತೆ ಪ್ರೀತಿಯಿಂದ ಕೇಳಿಕೊಳ್ತೇನೆ. ನಮ್ಮ ಶಿರಗಳನ್ನು ಭಾಗಿಸಿ ಪ್ರಾರ್ಥನೆ ಮಾಡೋಣ. ವಿಶೇಷವಾಗಿ ಈ ಎಲ್ಲ ಪ್ರಿಯರಿಗೆ ದೇವರ ಕೃಪಾಶೀರ್ವಾದ ಮತ್ತು ಆತನ ನಡೆಸುವಿಕೆ ಮತ್ತು ಆತನ ಸಂರಕ್ಷಣೆ ಈ ಪ್ರಿಯರನ್ನು ಕಾಪಾಡಲಿ ಎಂಬುದಾಗಿ ಪ್ರಾರ್ಥಿಸೋಣ. ಕರ್ತನೆ, ನಮ್ಮ ಸಭೆಯ ಈ ನಿನ್ನ ಮಕ್ಕಳು ಈ ವಾರದಲ್ಲಿ ತಮ್ಮ ಜನನ ದಿವಸ ಮತ್ತು ವಿವಾಹದ ವಾರ್ಷಿಕೋತ್ಸವವನ್ನು ಕಾಣುವುದಕ್ಕಿದ್ದಾರೆ. ಕರ್ತನೆ, ನಮ್ಮ ಸಭೆಯಲ್ಲಿ ಇವರು ನಮ್ಮ ಅನ್ಯೋನ್ಯತೆಯಲ್ಲಿ ಪ್ರೀತಿಯಲ್ಲಿ ಭಾಗವಹಿಸಿದ್ದಕ್ಕಾಗಿ, ನೀನು ಮಾಡಿದಂತಹ ಎಲ್ಲ ಉಪಕಾರಗಳನ್ನು ಸ್ಮರಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ.
ಸ್ವಾಮಿ, ನಿನ್ನ ಕೃಪೆಯಿಂದಲೂ ನಿನ್ನ ಬಲದಿಂದಲೂ ಇವರನ್ನು ಮುಟ್ಟು ಹೊಸ ವರ್ಷವನ್ನು ಅನುಗ್ರಹಿಸಿಕೊಟ್ಟಿದ್ದೆ ಕರ್ತನೆ. ಕಳೆದ ಎಲ್ಲ ದಿವಸಗಳಲ್ಲಿ ನೀನು ಅವರ ಸಂಗಡ ಇದ್ದಿ, ಆರೋಗ್ಯ ಕೊಟ್ಟಿದ್ದೆ, ಉದ್ಯೋಗಗಳನ್ನು ಕೊಟ್ಟಿದ್ದೆ. ಯಾವುದೇ ಅಪಾಯ, ಅವಘಡಗಳು, ಸಮಸ್ಯೆಗಳು ಬಾರದ ಹಾಗೆ ನಿನ್ನ ವಿಶೇಷವಾದಂತಹ ಸಂರಕ್ಷಣೆಯಿಂದ ಅವರನ್ನು ಕಾಪಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಆಲಯದಲ್ಲಿ ಅವರು ಕಾಣಿಸಿಕೊಂಡು ನಿನಗೆ ಉಪಕಾರವನ್ನು ಸಲ್ಲಿಸ್ತಾ ಇದ್ದಾರೆ. ನೀನು ಮಾಡಿದಂಥ ಎಲ್ಲ ಮಹೋಪಕಾರಗಳನ್ನು ಸ್ಮರಿಸಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಕರ್ತನೆ, ನಮ್ಮ ಇಡೀ ಸಭೆ ಇವರಿಗೋಸ್ಕರ ಪ್ರಾರ್ಥಿಸುತ್ತದೆ, ಇವರಿಗೋಸ್ಕರ ಶುಭವನ್ನು ಕೋರುತ್ತದೆ, ಇವರ ಜೀವನಕ್ಕಾಗಿ ನಿನಗೆ ಸ್ತೋತ್ರವನ್ನು ಹೇಳ್ತದೆ. ಕರ್ತನೆ, ತಮ್ಮ ವಿವಾಹ ವಾರ್ಷಿಕೋತ್ಸವವನ್ನು ಕಾಣುವಂತಹ ದಂಪತಿಗಳನ್ನೂ ಸಹ ನೀನು ಆಶೀರ್ವಾದ ಮಾಡು. ದಾಂಪತ್ಯದ ಜೀವನದಲ್ಲಿ ನೀನು ಅವರ ಸಂಗಡ ಇರು. ಬರುವಂಥ ಎಲ್ಲ ರೀತಿಯಾದಂತಹ ತೊಂದರೆಗಳ ಮಧ್ಯದಲ್ಲಿ ನಿನ್ನ ಕೃಪಾಹಸ್ತ ಅವರನ್ನು ಕಾಪಾಡಿ ನಡೆಸಲಿ. ಕರ್ತನೆ, ನಿನ್ನ ಹಸ್ತಗಳಿಗೆ ಈ ಪ್ರಿಯರನ್ನು ಒಪ್ಪಿಸಿಕೊಡ್ತೇವೆ. ಮುಂಬರುವಂಥ ವರ್ಷ ಶುಭದಾಯಕವಾಗಿಯೂ ಆಶೀರ್ವಾದದಾಯಕವಾಗಿಯೂ ಸಮಾಧಾನದಾಯಕವಾಗಿರಲಿ ಎಂಬುದಾಗಿ ನಮ್ಮೆಲ್ಲ ಪ್ರಾರ್ಥನೆಗಳನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸಿಕೊಡ್ತೇವೆ. ಯೇಸು ಕ್ರಿಸ್ತನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೆನ್. ನಾವು ನಮ್ಮ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸೋಣ. ಹಾಡುವ ಜ್ಞಾನ ಕೀರ್ತನೆಯಲ್ಲಿ 97ನೇ ಜ್ಞಾನ ಕೀರ್ತನೆಯನ್ನು ಹಾಡೋಣ. ಜಗತ್ಪತಿ ವಾಕ್ಯವು ಜಗಕ್ಕಿದು ಜ್ಯೋತಿಯು. 97ನೇ ಕೀರ್ತನೆ.
ನಮ್ಮ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸಿ ಪ್ರಾರ್ಥನೆ ಮಾಡೋಣ. ಸಭೆಯವರು ಎದ್ದು ನಿಲ್ಲುವಂತೆ ಕೇಳಿಕೊಳ್ತೇನೆ. ಎಲ್ಲ ಒಳ್ಳೆಯ ದಾನಗಳಿಗೂ ಆಶೀರ್ವಾದಗಳಿಗೂ ಮೂಲಕರ್ತನಾಗಿರುವಂತಹ ನಮ್ಮ ಪರಲೋಕದ ತಂದೆಯಾಗಿರುವಂಥ ದೇವರೇ, ಸ್ವಾಮಿ, ನಾವು ಭಾನುವಾರದಲ್ಲಿ ನಿನ್ನ ಬಳಿಗೆ ಬಂದು ನಿನ್ನನ್ನು ಆರಾಧಿಸಿ ನಿನಗೆ ಸ್ತೋತ್ರ ಸಲ್ಲಿಸಿ ನಿನ್ನ ವಾಕ್ಯದ ಮೂಲಕ ಬಲಗೊಂಡು ಧೈರ್ಯಗೊಂಡು ಆಶೀರ್ವಾದಗೊಂಡು ನಮ್ಮನ್ನು ನಿನ್ನ ವಾಕ್ಯದ ಆದೇಶದ ಮೇರೆಗೆ ನಮ್ಮನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರ. ಈ ಸಂದರ್ಭದಲ್ಲಿ ಕರ್ತನೆ, ನಮಗೆ ಮಾಡಿದಂತೆಲ್ಲ ಮಹೋಪಕಾರಗಳನ್ನು ಸ್ಮರಿಸಿ ನಿಮಗೆ ಕಾಣಿಕೆಯನ್ನು ಕೊಟ್ಟಿದ್ದೇವೆ. ಕೊಟ್ಟಂಥ ಪ್ರತಿಯೊಂದು ಕೈಗಳನ್ನು ನೀನು ಬಲಪಡಿಸು ಕರ್ತನ. ಅನೇಕರು ತಮ್ಮ ಜನ್ಮ ದಿವಸ, ವಿವಾಹದ ವಾರ್ಷಿಕೋತ್ಸವ ಮತ್ತು ನೀನು ಅವರಿಗೆ ಮಾಡಿದಂತೆಲ್ಲ ಆಶೀರ್ವಾದಗಳನ್ನು ಸ್ಮರಿಸಿ, ಆರೋಗ್ಯವನ್ನು ಸ್ಮರಿಸಿ, ಕೊಟ್ಟಂಥ ಎಲ್ಲ ಕೃಪೆಯನ್ನು ಸ್ಮರಿಸಿ ನಿನಗೆ ಕಾಣಿಕೆ ಕೊಟ್ಟಿದ್ದಾರೆ. ಕೊಟ್ಟಂಥ ಎಲ್ಲ ಕೈಗಳಿಗೆ ನಿನ್ನ ಆಶೀರ್ವಾದ ಕೊಡು, ಬಲ ಕೊಡು ಸ್ವಾಮಿ. ಇದರ ಮೂಲಕ ಈ ಕಾಣಿಕೆ ನಿನ್ನ ದೇವರ ರಾಜ್ಯದ ವಿಸ್ತರಣೆಗೋಸ್ಕರ, ಬಡವರ ಕೊರತೆಗಳನ್ನು ನೀಗಿಸುವುದಕ್ಕೋಸ್ಕರ, ಅದರ ಮೂಲಕ ಉತ್ತಮವಾದಂಥ ಕ್ರೈಸ್ತ ಜೀವಿತ ನಮ್ಮ ಸಭೆಯ ಮೂಲಕ ನಡೆಯುವುದಕ್ಕೆ ಈ ಕಾಣಿಕೆಯನ್ನು ಉಪಯೋಗಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ, ತಲೆಬಾಗಿರುವಂಥ ನಮ್ಮೆಲ್ಲರಿಗಾಗಿ ಮತ್ತೊಂದು ಬಾರಿ ಸ್ತೋತ್ರ ಹೇಳ್ತೇವೆ. ನಮ್ಮನ್ನು, ನಮ್ಮ ಕುಟುಂಬಗಳನ್ನು ನೀನು ಕಾಪಾಡು. ಈ ವಾರವೆಲ್ಲ ನಮ್ಮ ಸಂಗಡ ಇರು. ನಾವು ಮಾಡುವಂಥ ಪ್ರಯಾಣಗಳನ್ನು, ನಮ್ಮ ಕೆಲಸ ಕಾರ್ಯಗಳನ್ನು, ನಮ್ಮ ಕುಟುಂಬ ಜೀವಿತಗಳನ್ನು ನೀನು ಆಶೀರ್ವದಿಸಿ ನಡೆಸು. ವಿಶೇಷವಾಗಿ ಕರ್ತನೆ, ನಮ್ಮೆಲ್ಲರಿಗೆ ಕೊಟ್ಟಂಥ ಆರೋಗ್ಯಕ್ಕಾಗಿ, ಹೊಸ ಬಲಕ್ಕಾಗಿ ನಿನಗೆ ಸ್ತೋತ್ರವನ್ನು ಹೇಳ್ತೇವೆ. ಆರಾಧನೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ ಸ್ವಾಮಿ. ನಾವು ಪುನಃ ನಮ್ಮ ಮನೆಗಳಿಗೆ ಹೋಗುವಾಗ ಈ ವಾರದ ಎಲ್ಲ ಸಮಯದಲ್ಲಿ ನಿನ್ನ ಮಾರ್ಗದರ್ಶನ, ನಿನ್ನ ಸಹಾಯ, ನಿನ್ನ ನಡೆಸುವಿಕೆ ನಮ್ಮ ಸಂಗಡ ಇರಲಿ. ನಮ್ಮನ್ನು, ನಮ್ಮ ಕಾಣಿಕೆಯನ್ನು ನಿನ್ನ ಹಸ್ತಕ್ಕೊಪ್ಪಿಸ್ತೇವೆ. ಯೇಸು ಕ್ರಿಸ್ತನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೆನ್. ನಾವು ಹಾಗೆ ನಿಂತುಕೊಂಡು ದೇವರ ಸ್ತೋತ್ರಕ್ಕಾಗಿ ಕೊನೆಯದಾಗಿ ಹಾಡುವ ಸಂಗೀತದಲ್ಲಿ 235ನೇ ಸಂಗೀತವನ್ನು ಹಾಡೋಣ. ಯೇಸುವೆ ನೀ ಎಂದು ನಡೆಸು. Amen.
ನಾವೆಲ್ಲರೂ ಒಟ್ಟಾಗಿ ಯೇಸು ಸ್ವಾಮಿಯವರು ಕಲಿಸಿಕೊಟ್ಟ ಕರ್ತನ ಪ್ರಾರ್ಥನೆಯನ್ನು ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ಮಾನದನಿಂದ ಆಹಾರವನ್ನು ದಯಪಾಲಿಸು. ನಮಗೆ ತಪ್ಪು ಮಾಡಿದ್ರು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿನಲ್ಲಿ ತಪ್ಪಿಸು. ಯಾಕಂದರೆ ರಾಜ್ಯವು ಫಲವು ಮಹಿಮೆ ಸದಾಕಾಲ ನೆರವೇ ಸ್ವಾಮಿ. ಆಮೆನ್. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳ್ರಿ. ನಮ್ಮ ಶಿಲುಬೆಗಳನ್ನು ಹೊತ್ತುಕೊಂಡು ಯೇಸುವಿನ ಹಿಂದೆ ಹೋಗೋಣ. ದೇವರ ಆಳ್ವಿಕೆಯಲ್ಲಿ ಎಂಥ ಅಪಾಯ ಬಂದರೂ ಯೇಸು ನಮ್ಮ ಮುಂದೆ ಇರುವಾಗ ಧೈರ್ಯದಿಂದ ಕ್ರಿಸ್ತನಿಗೋಸ್ಕರ ಸೇವೆ ಮಾಡೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಿಮ್ಮೆಲ್ಲರ ಸಂಗಡ ಸದಾಕಾಲವೂ ನೆಲೆಗೊಂಡಿರಲಿ. ಆಮೆನ್.